ಕಣ್ಣಿನಲ್ಲಿ ಇರುವ ಆಪ್ಟಿಕ್ ನರಗಳನ್ನು ಹಾನಿಯಾಗುವುದರಿಂದ. ಹಾಗಾದರೆ ಕಣ್ಣಿಗೆ ಯಾವ ರೋಗ ಬರುತ್ತದೆ ಅಂದ್ರೆ ಗ್ಲುಕೋಮಾ ಅಂತೇಳಿ ಬರ್ತದೆ. ಗ್ಲೂಕೋಮಾ ಎನ್ನುವ ಕಾಯಿಲೆ ಸಂಬಂಧಿಸಿರುವುದು ದೇಹದ ಯಾವ ಭಾಗಕ್ಕೆ ಅಂದ್ರೆ ಕಣ್ಣಿಗೆ. ಇದು ಕರೆಕ್ಟಾಗಿ ಐಡಿಯಾ ಇರಬೇಕು. ಇನ್ನ ಎಪಿಥೀಲಿಯಲ್ ಎನ್ನುವ ಅಂಗಾಂಶಗಳಲ್ಲಿ ಒಂದು ಕ್ಯಾನ್ಸರ್ ಹುಟ್ಟುತ್ತದ. ಎಪಿಥೀಲಿಯಲ್ ಅಂಗಾಂಶದಲ್ಲಿ ಹುಟ್ಟುವ ಕ್ಯಾನ್ಸರಕ್ಕ ಏನಂತೇಳಿ ಕರೀತಾರ ಅಂದ್ರೆ ಕಾರ್ಸಿನೋಮ್ ಅಂತೇಳಿ ಕರೀತಾರ. ಹಾಗಾದರೆ ಅಂಗಾಂಶಗಳ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನನ್ನಬೇಕು ಅಂದ್ರೆ ಹಿಸ್ಟಾಲಜಿ ಅನ್ನಬೇಕು. ದ ಸ್ಟಡಿ ಆಫ್ ಟಿಶ್ಯೂ ಈಸ್ ಕಾಲ್ಡ್ ಹಿಸ್ಟಾಲಜಿ. ಕ್ಯಾನ್ಸರ್ ವಿಶ್ವ ಕ್ಯಾನ್ಸರ್ ದಿನ ಎಂದು ಆಚರಿಸ್ತಾರೆ ಅಂದ್ರೆ ಫೆಬ್ರವರಿ 4ರಂದು ವಿಶ್ವ ಕ್ಯಾನ್ಸರ್ ದಿನ ಆಚರಿಸುವರು. ಅಂದ್ರೆ ಅದರ ಬಗ್ಗೆನೂ ಐಡಿಯಾ ಇರಬೇಕು. ಕ್ಯಾನ್ಸರ್ ರೋಗದ ಕುರಿತು ಅಧ್ಯಯನ ಮಾಡುವುದಕ್ಕ ಅಂಕಾಲಜಿ ಅಂತೇಳಿ ಕರೀತಾರ. ಅಂಕಾಲಜಿ ಕ್ಯಾನ್ಸರ್ ರೋಗದ ಕುರಿತು ಅಧ್ಯಯನ ಮಾಡುವುದಕ್ಕೆ ಏನಂತಾರೆ ಅಂದ್ರೆ ಅಂಕಾಲಜಿ. ನಮ್ಮ ಶರೀರದಲ್ಲಿ ದುಗ್ಧ ರಸ ಅಂತ ಹೇಳಿ ಬರ್ತದೆ. ಈ ದುಗ್ಧ ರಸದಲ್ಲಿ ಒಂದು ವಿಧದ ಕ್ಯಾನ್ಸರ್ ಹುಟ್ಟುತ್ತದ. ದುಗ್ಧ ರಸದ ವ್ಯವಸ್ಥೆಯಲ್ಲಿ ಹುಟ್ಟುವ ಕ್ಯಾನ್ಸರ್ಕ ಲಿಂಫೋಮಾ ಎಂದು ಕರೆಯುತ್ತಾರೆ. ಎಪಿಥೀಲಿಯಲ್ ಅಂಗಾಂಶದಲ್ಲಿ ಹುಟ್ಟುವ ಕ್ಯಾನ್ಸರ ಕಾರ್ಸಿನೋಮಾ, ದುಗ್ಧ ರಸದಲ್ಲಿ ಹುಟ್ಟುವ ಕ್ಯಾನ್ಸರ್ ಲಿಂಫೋಮಾ. ಅಷ್ಟೇ ಟರ್ಮ್ಸ್ಗಳು ಕರೆಕ್ಟ್ ಐಡಿಯಾ ಇರ್ಬೇಕ್ರಿ ಅದಕ್ಕ. ಏನ ಮೂಳೆ ಮತ್ತು ಸ್ನಾಯುಗಳಲ್ಲಿ ಮೂಳೆ ಮತ್ತು ಸ್ನಾಯುಗಳಲ್ಲಿ ಒಂದು ರೀತಿಯ ಕ್ಯಾನ್ಸರ್ ಹುಡ್ತದ. ಹಾಗಾದರೆ ಏನದಂದ್ರ ಆ ಕ್ಯಾನ್ಸರ್ಗೆ ಏನಂತಾರೆ ಅಂತೇಳಿ ಕೇಳ್ತಾರ. ಬೋನ್ ಕ್ಯಾನ್ಸರ್ ಮತ್ತು ಮಸಲ್ಸ್ ಕ್ಯಾನ್ಸರ್ ಅಂತೇಳಿ ಬರ್ತಾವ. ಅಂಥವಕ್ಕ ಸಾರ್ಕೋಮಾ ಎಂದು ಕರೆಯುತ್ತಾರೆ. ಹಾಗಾದರೆ ಮೂಳೆ ಮತ್ತು ಸ್ನಾಯುಗಳಲ್ಲಿ ಹುಟ್ಟುವ ಕ್ಯಾನ್ಸರ್ಗೆ ಏನನ್ಬೇಕು ಅಂದ್ರೆ ಸಾರ್ಕೋಮಾ. ಇನ್ನ ಮೂಳೆ ಮತ್ತು ಸ್ನಾಯುಗಳನ್ನು ಸಂಪರ್ಕಿಸುವುದು ಯಾವುದು ಅಂದ್ರ ಮೂಳೆ ಮತ್ತು ಸ್ನಾಯುಗಳನ್ನು ಸಂಪರ್ಕಿಸುವುದು ಸ್ನಾಯು ರುಜ್ಜು ಅಂತೇಳಿ ಬರ್ತಾವ. ಸ್ನಾಯು ರುಜ್ಜು ಅಂದ್ರ ಇಲ್ಲೊಂದು ವರ್ಡ್ ಸ್ನಾಯು ಅದ, ಸ್ನಾಯು ರುಜ್ಜು. ಮೂಳೆ ಮತ್ತು ಮೂಳೆಗಳನ್ನು ಸಂಪರ್ಕ ಮಾಡೋದು ಯಾವುದು ಅಂದ್ರೆ ಅಸ್ಥಿ ಪಂಜರ ಅಂದ್ರ ಮೂಳೆ, ಅಸ್ಥಿ ರುಜ್ಜು. ಅಸ್ಥಿ ರುಜ್ಜುವಿಗೆ ಇಂಗ್ಲಿಷ್ನಾಗ ಲಿಗಾಮೆಂಟ್ಸ್ ಅಂತೇಳಿ ಕರೀತಾರ. ಇದಕ್ಕ ಏನಂತಾರಂದ್ರ ಸ್ನಾಯು ರುಜ್ಜುಕ್ಕ ಟೆಂಡಾನ್ಸ್ ಅಂತೇಳಿ ಕರೀತಾರ. ಏನಂತಾರ್ರಿ? ಟೆಂಡಾನ್ಸ್. ಇನ್ನ ಸೋಂಕಿತ ಹೆಣ್ಣು ಅನಾಫೆಲಿಸ್ ಕಿಲ್ಲದ ನೋಡಿ. ಹೆಣ್ಣು ಅನಾಫೆಲಿಸ್ ಸೊಳ್ಳೆ ಕಡಿತದಿಂದ ಯಾವ ರೋಗ ಬರ್ತದಂದ್ರೆ ಮಲೇರಿಯಾ. ಮಲೇರಿಯಾ ಎನ್ನುವುದು ಏನಂದ್ರೆ ಹೆಣ್ಣು ಅನಾಫೆಲಿಸ್ ಸೊಳ್ಳೆ. ಈ ರೋಗವನ್ನು ಹರಡಬಲ್ಲ ಸೊಳ್ಳೆಗಳಿಗೆ ಏನನ್ನಬೇಕು ಅಂದ್ರೆ ವೆಕ್ಟರ್ಗಳು ಅಂತೇಳಿ ಕರೀತಾರ. ಏನಂತಾರ್ರಿ? ವೆಕ್ಟರ್. ಯಾವೇ ಸೊಳ್ಳೆಗಳು ಇರಲಕ್ಕ ರೋಗವನ್ನು ಹರಡಿಸಬಲ್ಲ ಸೊಳ್ಳೆಗಳಿಗೆ ವೆಕ್ಟರ್ಸ್ ಅಂತೇಳಿ ಕರೀತಾರ. ಹಾಗಾದರೆ ಮಲೇರಿಯಾ ರೋಗಕ್ಕೆ ಕಾರಣವಾದ ವೆಕ್ಟರ್ ಯಾವುದು ಅಂದ್ರೆ ಹೆಣ್ಣು ಅನಾಫೆಲಿಸ್ ಸೊಳ್ಳೆ. ಅದು ಹೇಳೋದು ನಮ್ಮ ಶರೀರದಲ್ಲಿ ಅದು ಕಾಮನ್, ಅದರಿಂದ ಬೇಡ. ನೆಕ್ಸ್ಟ್, ಇನ್ನ ವಯಸ್ಸಾದವರಲ್ಲಿ ಕಣ್ಣಿನೊಳಗ ಮಸೂರ ಏನದಂದ್ರೆ ತೆಳುವಾಗುತ್ತದೆ. ಇದಕ್ಕ ಕಣ್ಣಿನ ಪೊರೆ ಕಾರಣವಾಗಿರುತ್ತದೆ. ಕಣ್ಣಿಗೆ ಪೊರೆ ಬಂದಿರ್ತದ, ಅದಕ್ಕ ಏನಂದ್ರೆ ವಸ್ತುಗಳು ಸ್ಪಷ್ಟವಾಗಿ ಕಾಣುವುದಿಲ್ಲ. ಗರ್ಭಾವ್ಯವಸ್ಥೆಯಲ್ಲಿ ಇದ್ದಾಗ ಗರ್ಭಿಣಿ ಮಹಿಳೆಯರಿಗೆ ಅಯೋಡಿನ್ ಕೊರತೆ ಆಗಬೇಕು. ಥೈರಾಕ್ಸಿನ್ ಹಾರ್ಮೋನು ಸ್ರವಿಕೆ ಆಗದೇ ಇದ್ದರೆ, ಗರ್ಭಾವ್ಯವಸ್ಥೆಯಲ್ಲಿ ಇದ್ದಾಗ ಗರ್ಭಿಣಿ ಮಹಿಳೆಯರಿಗೆ ಅಯೋಡಿನದ ಕೊರತೆಯಿಂದಾಗಿ ಥೈರಾಕ್ಸಿನ್ ಹಾರ್ಮೋನು ಕೊರತೆಯಾದರೆ ಆ ಮಗು ಎಂಥ ಮಗು ಅಂದ್ರೆ ಕ್ರಿಟೇನಿಸಮ್ ಎನ್ನುವ ಕಾಯಿಲೆ ಹೊಂದಿದ ಮಗು ಜನಿಸುತ್ತದೆ. ಒಟ್ಟಿನಲ್ಲಿ ಕ್ರಿಟೇನಿಸಮ್ ಎನ್ನುವ ಮಗು ಎದರ ಕೊರತೆಯಿಂದ ಜನಿಸಿದ ಮಗು? ಅಯೋಡಿನ್. ಯಾವ ಹಾರ್ಮೋನದ ತೊಂದರೆಯಿಂದ? ಥೈರಾಯ್ಡ್ ಎನ್ನುವ ಹಾರ್ಮೋನದ ತೊಂದರೆಯಿಂದ. ನೆಕ್ಸ್ಟ್, ಸಾಮಾನ್ಯವಾಗಿ ವೈದ್ಯರು ಏನದಂದ್ರೆ ಟೈಫಾಯ್ಡ್ ಎನ್ನುವುದನ್ನ ಪರೀಕ್ಷೆ ಮಾಡಬೇಕು ಅಂದ್ರೆ ಯಾವ ಟೆಸ್ಟ್ ಯೂಸ್ ಮಾಡಬೇಕಂದ್ರೆ ವೈಡಲ್ ಟೆಸ್ಟ್. ಯಾವ ಟೆಸ್ಟ್ ರೀ? ಟೈಫಾಯ್ಡ್ ರೋಗ ಬಂತು ಅಂದ್ರೆ ಪದೇ ಪದೇ ಟೈಮ್ ಬಿಟ್ಟು ಟೈಮ್ ಜ್ವರ ಬರ್ತದ.
ಅದನ್ನು ಪತ್ತೆ ಹಚ್ಚಬೇಕಾದ್ರೆ ಬ್ಲಡ್ ಟೆಸ್ಟ್ ಮಾಡ್ತಾರ. ವಲ್ಲ ಅಂದ್ರೆ ವೈಡಲ್ ಟೆಸ್ಟ್ ಅಂತೇವ್ ನಾವು. ಏಡ್ಸ್ ರೋಗ ಬಂದದ್ದನ್ನ ಪತ್ತೆ ಹಚ್ಚಬೇಕು ಅಂದ್ರ ಇದಕ್ಕ ಏನದಂದ್ರ ಎಲಿಸಾ ಟೆಸ್ಟ್ ಅಂತೇಳಿ ಮಾಡ್ತಾರ. ಎಲಿಸಾ ಎಂದರೆ ಎಂಜೈಮ್ ಲಿಂಕ್ಡ್ ಇಮ್ಯುನೋಸಾರ್ಡೆಂಟ್ ಅಸ್ಸೈ. ಎರಡನೆಯದ್ದು ಏನಂದ್ರೆ ಎಲಿಸಾಗನ ವೆಸ್ಟರ್ನ್ ಬ್ಲಾಟ್ ಪರೀಕ್ಷೆ ಅಂತೇಳಿ ಬರ್ತದ. ವೆಸ್ಟರ್ನ್ ಬ್ಲಾಟ್ ಟೆಸ್ಟ್ ಅಂತೇಳಿ ಬರ್ತದ. ಏನ ಒಂದು ಪಾಲಿಮರ್ ಚೈನ್ ರಿಯಾಕ್ಷನ್ ಟೆಸ್ಟ್ PCR ಟೆಸ್ಟ್ ಅಂತೇಳಿ ಮಾಡ್ತಾರ. ಪಾಲಿಮರ್ ಚೈನ್ ರಿಯಾಕ್ಷನ್ ಇವೆಲ್ಲ ಯಾವ ರೋಗಕ್ಕ ಅಂದ್ರೆ ಏಡ್ಸ್ ರೋಗಕ್ಕ. ಏಡ್ಸ್ ಎಂದರೆ ಅಕ್ವೈರ್ಡ್ ಇಮ್ಯುನೋ ಡೆಫಿಷಿಯನ್ಸಿ ಆಫ್ ಸಿಂಡ್ರೋಮ್. ಇದಕ್ಕೆ ಕಾರಣವಾದ ಜೀವಿ ಯಾವುದು ಅಂದ್ರೆ HIV. ಹಾಗಾದ್ರೆ HIV ಅಂದ್ರೆ ಹ್ಯೂಮನ್ ಇಮ್ಯುನೋ ವೈರಸ್. ಹಾಗಾದ್ರೆ ಈ ವೈರಸ್ ಯಾವ ಪ್ರಕಾರದ ವೈರಸ್ ಅಂದ್ರೆ ರೆಟ್ರೋ ವೈರಸ್ ಗುಂಪಿಗೆ ಸೇರಿದೆ. ಏಡ್ಸ್ ಕಾರಣವಾಗಿದ್ದು HIV ವೈರಸ್ದಿಂದ ಟಿ ಲಿಂಫೋ ಕೋಶಗಳು ಹಾಳಾಗುತ್ತವೆ. ಟಿ ಲಿಂಫೋ ಕೋಶ ಅಥವಾ ಲಿಂಫೋಸೈಟ್ಗಳು ನಾಶಗೊಳ್ಳುತ್ತವ. ಅವರ ದೇಹದೊಳಗ ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗ್ತದ. ಯಾವ ರೋಗ ಬಂದರೂ ಒಟ್ಟವಾಸಿ ಆಗಲ್ಲ. ಈ ಲಕ್ಷಣಗಳದಾವ. ಇನ್ನ ಕಣ್ಣಿನ ಬದಿಯಲ್ಲಿ ಕಂಜಕ್ಟಿವಾ ಎನ್ನುವ ಪಾರ್ಟ್ ಇರ್ತಾವ. ಈ ಕಂಜಕ್ಟಿವಾ ಪಾರ್ಟ್ ಕಣ್ಣಾಗ ಏನಾರೇ ಧೂಳ ವಸ್ತು ಬಿತ್ತು ಅಂದ್ರೆ ಕೆಂಪಗಾಗುವ ಕಣ್ಣಿನ ಭಾಗ ಅದ. ಹಾಗಾದರೆ ಈ ಕಂಜಕ್ಟಿವಾ ಪಾರ್ಟ್ ಎನ್ನುವುದು ಕಣ್ಣಿನಲ್ಲಿ ಕೆಂಪಗೆ ಆಗುವ ಭಾಗ. ಇದು ಫಸ್ಟ್ ನಮಗೆ ಗೊತ್ತಿರಬೇಕು. ಅದು ಒಂದು ವರ್ಡ್, ಅದು ಫಸ್ಟ್ ಸ್ಪಷ್ಟವಾಗಿ ಇರಲಿ. ಇದು ಮುಂದಿನ ಏನಾರ ಯಾಕಿಲ್ಲ. ಇನ್ನ ಚರ್ಮದ ಬಣ್ಣ ಹಳದಿ ಆಗ್ತದ. ಕಣ್ಣು ಬಿಳಿಯ ಸ್ಪಷ್ಟವಾದ ಲಕ್ಷಣಗಳು ಇರ್ತಾವ. ಇದಕ್ಕ ಕಾಮಾಲೆ ರೋಗ ಅಂತಾರ. ಕಾಮಾಲೆಕ್ಕ ಹೆಪಾಟಿಟಸ್ B ಅಂತ ಹೇಳಿ ಕರೀತಾರ. ಏನಂತಾರಿ? ಹೆಪಾಟಿಟಸ್ B ಎನ್ನುವುದು ಎದಕ್ಕೆ ಬರ್ತದ ಅಂದ್ರ ಲಿವರ್ಕ್ ಬರ್ತದ. ಯಾಕೆ ಚರ್ಮದ ಬಣ್ಣ ಹಳದಿ ಆಗ್ತದ? ಲಿವರದಲ್ಲಿ ಬೈಲಿ ರೂಬಿನ್ ಎನ್ನುವ ದ್ರವ ಬಿಡುಗಡೆ ಆಗ್ತದ. ಯಾವ ದ್ರವ ರೀ? ರೂಬಿನ್ ದ್ರವ ಬಿಡುಗಡೆ ಆಗ್ತದ. ಅದಕ್ಕೆ ಚರ್ಮ ಮತ್ತು ಕಣ್ಣಿನ ಬಣ್ಣಗಳು ಬದಲಾವಣೆಗೊಳ್ಳುತ್ತವೆ. ನೆಕ್ಸ್ಟ್ ವರ್ಡ್ ಟ್ರಿಪೋನೋಸೋಮಾ ಎನ್ನುವುದು ಏನಿದು ಅಂತ ಕೇಳ್ತಾರ. ಇದು ಒಂದು ಅಧೀಮ ಜೀವಿ ಅಥವಾ ಪ್ರೋಟೋಜೋವಾಗಿದೆ. ಹಾಗಾದ್ರೆ ಇದರದಿಂದ ಏನಾಗ್ತದ ಅಂದ್ರೆ ನಿದ್ದೆ ಕಂಡಾಪಟ್ಟಿ ಬರ್ತದ. ಇದಕ್ಕ ಸ್ಲೀಪಿಂಗ್ ಸಿಕ್ನೆಸ್ ಅಂತ ಕರೀತಾರ. ಆಫ್ರಿಕಾ ಖಂಡದೊಳಗೆ ಹೆಚ್ಚಿ ಕಂಡು ಬರ್ತದ. ಸ್ಲೀಪಿಂಗ್ ಸಿಕ್ನೆಸ್ ಅಂದ್ರೆ ನಿದ್ದೆ ಕಂಡಾಪಟ್ಟಿ ಮಾಡೋದು. ಯಾವ ನೊಣ ಕಚ್ಚದರ? TSE ತೆತ್ಸೆ ನೊಣ ಕಚ್ಚಿದಾಗ ನಿದ್ರಾ ರೋಗ ಬರುತ್ತದೆ. ಹಾಗಾದ್ರೆ ಅದು ಟ್ರೈಪನೋಸೋಮಾ ಎನ್ನುವ ಅಧೀಮ ಜೀವಿಯಿಂದ ಬರ್ತದೆ. ಸೊಳ್ಳೆ ಕಚ್ಚುವುದರಿಂದ ಬರ್ತದ. ಅಂದ್ರೆ ಇದು ವೆಕ್ಟರ್, ಹರಡುವುದು. ಮೂಳೆ ವಿರೂಪಗೊಳ್ಳುತ್ತವೆ ಅಂದ್ರೆ ಡೊಂಕ್ ಕಾಲ ಅಥವಾ ಈ ರೀತಿ ಏನದಂದ್ರ ಅದನ್ನ ನಾವು ರಿಕೆಟ್ಸ್ ಅಂತೇಳಿ ಕರಿತೀವಿ. ಇಟ್ ಈಸ್ ಅನ್ ಡೆಫಿಷಿಯನ್ಸಿ ಆಫ್ ವಿಟಮಿನ್ ಡಿ ಜೀವಸತ್ವದ ಕೊರತೆಯಿಂದ ಬರುವಂತಹ ರೋಗ. ವಿಟಮಿನ್ ಡಿ ಯ ವೈಜ್ಞಾನಿಕ ಹೆಸರು ಏನನ್ನಬೇಕು ಅಂದ್ರೆ ಕ್ಯಾಲ್ಸಿಫೆರಾಲ್. ಇದನ್ನ ಸೂರ್ಯನ ಹೊಳಪಿನ ಜೀವಸತ್ವ ಎಂತಲೇ ಕರೆಯಲಾಗುತ್ತದೆ. ಸೂರ್ಯನ ಹೊಳಪಿನ ಜೀವಸತ್ವ ಅಂದ್ರೆ ವಿಟಮಿನ್ ಡಿ. ಇದು ನಮ್ಮ ದೇಹದೊಳಗೆ ತಯಾರಾಗ್ತದ. ಮಾನವನ ಶರೀರದಲ್ಲಿ ತಯಾರಿಸಲ್ಪಡುವ ಎರಡು ಜೀವಸತ್ವಗಳು ಡಿ ಮತ್ತು ನೀರಿನಲ್ಲಿ ಕರಗುವ ಜೀವಸತ್ವಗಳು ಬಿ ಮತ್ತು ಕೊಬ್ಬಿನಲ್ಲಿ ಕರಗುವ ಜೀವಸತ್ವಗಳು ADE ಮತ್ತು ಇವೆಲ್ಲ ಕೊಬ್ಬಿನಲ್ಲಿ ಕರಗ್ತಾವ. ಅವು ನೀರ್ನಾಗ ಕರಗ್ತಾವ. ಇವು ದೇಹದ ತಯಾರಾಗ್ತಾವ. ಇವು ಆದ ಬಳಿಕ ನೆಕ್ಸ್ಟ್ ಬರೋದು ಆಹಾರದಿಂದ ಪೋಷಕಾಂಶಗಳ ಜೀರ್ಣಕ್ರಿಯೆ ಹೀರಿಕೊಳ್ಳುವಿಕೆಯಲ್ಲಿ ತೊಂದರೆ ಉಂಟು ಮಾಡುವ ಅಸ್ವಸ್ಥತೆಗೆ ಮಾಲ್ ಅಬಾರ್ಷನ್ಸ್ ಅಂತ ಹೇಳಿ ಕರೀತಾರ. ಹಾಗಾಗಿ ಏನಂದ್ರ ಕೆಲವು ಪೋಷಕಾಂಶಗಳು ಜೀರ್ಣಕ್ರಿಯೆ ಕರೆಕ್ಟ್ ಆಗಲಿಲ್ಲ ಅಂದ್ರ ಮಾಲ್ ಅಬಾರ್ಷನ್ಸ್ ಅಂತೇಳಿ ಆ ವರ್ಡ್ ಯೂಸ್ ಮಾಡ್ತಾರ ಡಾಕ್ಟರ್ಗಳು. ಇನ್ನು ನೆಕ್ಸ್ಟ್ ಸಣ್ಣ ಕರಳಿನ ತೊಂದರೆಯಲ್ಲಿ ಅಸ್ವಸ್ಥತೆ ಕಾಣಿಸ್ತದ.
ಹಾಗಾದ್ರೆ ಈ ಸಣ್ಣ ಕರಳಿನಲ್ಲಿನೇ ಹೈಯೆಸ್ಟ್ ಜೀರ್ಣಗೊಳ್ಳೋದು. ಸ್ಮಾಲ್ ಇಂಟೆಸ್ಟೈನ್ದಾಗ 3 ಭಾಗ ಮಾಡ್ತೀವಿ. ಒಂದು ಡಿಯೋಡೆನಮ್, ಎರಡನೆಯದ್ದು ಜೆಜನಮ್, ಮೂರನೆಯದ್ದು ಇಲಿಯಂ. ದ ಹೈಯೆಸ್ಟ್ ಡೈಜೆಷನ್ ಟೇಕ್ಸ್ ಪ್ಲೇಸ್ ಥ್ರೂ ಇನ್ ದ ಸ್ಮಾಲ್ ಇಂಟೆಸ್ಟೈನ್. ಟೋಟಲ್ ಲೆಂಗ್ತ್ 7.5 ಮೀಟರ್ ಉದ್ದ ಇರ್ತದ. ಹಾಗಾದರೆ ಲಾರ್ಜ್ ಇಂಟೆಸ್ಟೈನ್ 1.5 ಮೀಟರ್ ಇರ್ತದ. ಎರಡು ಬಿಂದು ಬಿಂದು ಕ್ಯಾನ್ಸಲ್ ಮಾಡಿದ್ರೆ 15 ಒಂದ್ಲೆ 15 ಐದಲೆ. ಸಣ್ಣ ಕರಳು ದೊಡ್ಡ ಕರಳಿನ ಅನುಪಾತ 5:1. ಸಣ್ಣ ಕರಳಿನ ಮೊದಲನೆಯ ಭಾಗ ಡಿಯೋಡೆನಮ್, ಎರಡನೆಯದು ಜೆಜನಮ್, ಮೂರನೆಯದ್ದು ಇಲಿಯಂ. ಅತಿ ಹೆಚ್ಚು ಜೀರ್ಣವಾಗುವುದೇ ಸಣ್ಣ ಕರಳು. ಸಣ್ಣ ಕರಳಿನ ಯಾವ ಭಾಗದಲ್ಲಿ ಹೆಚ್ಚು ಜೀರ್ಣ ಅಂದ್ರೆ ಇಲಿಯಂ. ಸಣ್ಣ ಕರಳಿನಲ್ಲಿ ಏನಾದರೂ ತೊಂದರೆ ಆಯಿತು, ಕರೆಕ್ಟ್ ಆಹಾರ ಜೀರ್ಣ ಆಗಲಿಲ್ಲ ಅಂದ್ರ ಅದಕ್ಕ ಶಾರ್ಟ್ ಬವೆಲ್ ಸಿಂಡ್ರೋಮ್ ಎನ್ನುವ ಕಾಯಿಲೆ ಕಾರಣವಾಗುತ್ತದೆ. ಶಾರ್ಟ್ ಬವೆಲ್ ಸಿಂಡ್ರೋಮ್ ಎನ್ನುವ ಕಾಯಿಲೆ. ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಕೇಳಿದ ಕ್ವಶನ್ಸ್ ರೀ. ನೆಕ್ಸ್ಟ್, ಬೇರೆ ಬೇರೆ ಎನ್ನುವ ಕಾಯಿಲೆಗೆ ಏನ್ ಕಾರಣ ಅಂತ ಕೇಳ್ತಾರ. ವಿಟಮಿನ್ B1 ಕೊರತೆ ಅಂದ್ರ ಇದರ ವೈಜ್ಞಾನಿಕ ಹೆಸರು ಥಯಾಮಿನ್. ಪಾಲಿಶ್ ಮಾಡಿರುವ ಅಕ್ಕಿ ಅಥವಾ ರೈಸ್ ಅದರೊಳಗ ಯಾವ ವಿಟಮಿನ್ ಇರಲ್ಲ ಅಂದ್ರೆ ವಿಟಮಿನ್ B1 ಇರಲ್ಲ. ಹಾಗಾದರೆ ಬೇರೆ ಬೇರೆ ಎನ್ನುವ ರೋಗ ಎದಕ್ಕೆ ಬರ್ತದಂದ್ರೆ ನರವಿವಾಹ ಅಂಗಾಂಶಗಳಿಗೆ ಬರುವ ಕಾಯಿಲೆ ನರವಿವಾಹ. ವಿಟಮಿನ್ B3 ಅಂದ್ರ ನಿಯಾಸಿನ್ ಎಂದು ಕರೆಯಲಾಗುತ್ತದೆ. ವಿಟಮಿನ್ B3 ಅಂದ್ರೂ ಒಂದೇ, ನಿಯಾಸಿನ್ ಅಂದ್ರೂ ಒಂದೇ. ಇದು ನಮ್ಮ ದೇಹಕ್ಕೆ ಕಡಿಮೆ ಬಿತ್ತು ಅಂದ್ರೆ ಪೆಲೆಗ್ರಾ ಎನ್ನುವ ಕಾಯಿಲೆ ಬರುತ್ತದೆ. ಯಾವ ರೋಗ ಬರ್ತದೆ? ಪೆಲೆಗ್ರಾ ಎನ್ನುವ ಕಾಯಿಲೆ ಬರುತ್ತದೆ. ನೆಕ್ಸ್ಟ್, ಸ್ಯಾಂಡ್ ಫ್ಲೈ ಅಂತ ಹೇಳಿ ಬರ್ತದ. ಮರಳಿನಲ್ಲಿ ಇರುವಂತ ಒಂದು ಏನಂದ್ರೆ ನೊಣ ಅಥವಾ ಸೊಳ್ಳೆ. ಅದು ಕಚ್ಚಿದಾಗ ಲೆಸ್ಮೀನಿಯಾ ಎನ್ನುವ ರೋಗ ಬರ್ತದೆ. ಅದು ಕಚ್ಚನ ಯಾವ ರೋಗ ಬರ್ತದೆ? ಲೆಸ್ಮಾನಿಯಾ ಎನ್ನುವ ರೋಗ. ತೆತ್ಸೆ ಎನ್ನುವ ಸೊಳ್ಳೆ ಕಚ್ತು ಅಂದ್ರ ಸ್ಲೀಪಿಂಗ್ ಸಿಕ್ನೆಸ್ ಬರ್ತದೆ. ಲೆಸ್ಮಾನಿಯಾ ಎನ್ನುವ ರೋಗ ಸ್ಯಾಂಡ್ ಫ್ಲೈ ಅಂದ್ರ ಮರಳಿನಲ್ಲಿ ಇರುವಂತಹ ಆ ನೊಣ ಕಚ್ಚಿದಾಗ ಬರ್ತದೆ, ಸೊಳ್ಳೆ ಕಚ್ತು ಅಂದ್ರ. ಪೋಲಿಯೋ ಎನ್ನುವುದು ಎದರದಿಂದ ಬರ್ತದ? ವೈರಸ್ನಿಂದ ಬರ್ತದ. ಹಾಗಾದರೆ ಪೋಲಿಯೋ ಎನ್ನುವುದರ ಲಕ್ಷಣ ಏನು? ಅಂಗವಿಕಲತೆ ಉಂಟಾಗುತ್ತದೆ. ಅಂಗವಿಕಲತೆ. ಭಾರತ 2014ರಿಂದ ಪೋಲಿಯೋ ಮುಕ್ತ ರಾಷ್ಟ್ರವೆಂದು ಘೋಷಿಸಲ್ಪಟ್ಟಿದೆ. ಹಾಗಾದರೆ ಈ ವೈರಸ್ ದೇಹಕ್ಕೆ ಹೆಂಗ ಪ್ರವೇಶ ಮಾಡ್ತಂದ್ರೆ ಚಿಕ್ಕ ಗಾಯಗಳ ಮೂಲಕ ಪ್ರವೇಶಿಸಲ್ಪಡುತ್ತದೆ. ಇದು ಹೇಳೋ ಮಾನವನ ದೇಹದಲ್ಲಿ ಅತಿ ಹೆಚ್ಚು ಕ್ಯಾಡ್ಮಿಯಂ ಸಂಗ್ರಹಣೆ ಆಯಿತು ಅಂದ್ರ CD ಕ್ಯಾಡ್ಮಿಯಮದ ತೊಂದರೆಯಿಂದ ಅವನಿಗೆ ಇಟಾಯಿ ರೋಗ ಬರುತ್ತದೆ. ಯಾವ ರೋಗ ಬರ್ತದ್ರಿ? ಇಟಾಯಿ ಎನ್ನುವ ಕಾಯಿಲೆ ಬರ್ತದ. ಎದರದಿಂದ ಬರ್ತದ? ಕ್ಯಾಡ್ಮಿಯಂ ತೊಂದರೆಯಿಂದ ಬರ್ತದ. ಇನ್ನ ನಿದ್ರಾಹೀನತೆ ಅಥವಾ ಸ್ಲೀಪಿಂಗ್ ಸಿಕ್ನೆಸ್ ಎನ್ನುವುದು ಎದರದಿಂದ ಹರಡುತ್ತದ? ವೆಕ್ಟರ್ ರೋಗ ಹರಡುತ್ತದ. ಯಾವ ವೆಕ್ಟರ್ದಿಂದ ಹರಡುತ್ತದ? ತೆತ್ಸೆ ಎನ್ನುವ ಸೊಳ್ಳೆಯಿಂದ. ರೋಗ ಹರಡಿಸುವ ಜೀವಿಗಳಿಗೆ ಏನನ್ನಬೇಕು? ವೆಕ್ಟರ್. ನೆಕ್ಸ್ಟ್, ಅದೇ ಟ್ರೈಪನೋಸೋಮ, ಅದೇ ತೆತ್ಸೆದಿಂದ ಇದೇ ಹೇಳು. ಹಿಮೋಗ್ಲೋಬಿನ್ ಅದನ್ನ ಬೇಡ, ಇಲ್ಲ ಅದನ್ನು. ಪಾಲಿಸಿಥೇಮಿಯಾ ಇದು ಒಂದು ಏನು ಅಂದ್ರೆ ಬ್ಲಡ್ ಕ್ಯಾನ್ಸರದ ಪ್ರಕಾರವಾಗಿದೆ. ಪಾಲಿಸಿಥೇಮಿಯಾ ಇದು ಒಂದು ಏನು ಅಂದ್ರೆ ರಕ್ತದ ಕ್ಯಾನ್ಸರದ ಪ್ರಕಾರವಾಗಿದೆ. ವಿಟಮಿನ್ ಎ ಕೊರತೆಯಿಂದ ಅಂದ್ರೆ ಇದರ ಅರ್ಥ ರೆಟಿನಾಲ್ ಕೊರತೆಯಿಂದ. ರೆಟಿನಾಲ್ ಕೊರತೆಯಿಂದ ನೈಟ್ ಬ್ಲೈಂಡ್ನೆಸ್ ಅಥವಾ ರಾತ್ರಿ ಕುರುಡುತನ ಉಂಟಾಗುತ್ತದೆ. ಸಾಯಂಕಾಲ 5 ಗಂಟೆಯಾಗನ ಮಬ್ಬುಗತ್ತಲೆಯಲ್ಲಿ ಕಣ್ಣು ಕಾಣಿಸಲ್ಲ. ಇದು ಹೇಳೋ. ನೆಕ್ಸ್ಟ್ ವರ್ಡ್
ವಿಟಮಿನ್ B1 ಕೊರತೆಯಿಂದ ಅಥವಾ ಥಯಾಮಿನ್ ಬಹಳ ದಿನದ ಕೊರತೆ ಆಯಿತು ಅಂದ್ರ ಅವನಿಗೆ ಜ್ಞಾಪಕ ಶಕ್ತಿ ಕುಂಠಿತವಾಗ್ತದ. ಅದನ್ನ ಕೋರ್ಸಾಕೋಪ್ ಸಿಂಡ್ರೋಮ್ ಅಂತಾರ. ಏನಂತಾರಿ? ವಿಟಮಿನ್ B1 ಡೆಫಿಸಿಯನ್ಸಿಯಿಂದ ಕೋರ್ಸಾಕೋಪ್ ಸಿಂಡ್ರೋಮ್ ಎನ್ನುವ ದೀರ್ಘಕಾಲದ ಸ್ಮರಣೆಯ ಅಸ್ವಸ್ಥತೆ, ಓದಿದ್ದೋದು ಜಾಸ್ತಿ ನೆನಪುಳಲ್ಲ, ಹಂಗ ಆಗುವುದಕ್ಕ ವಿಟಮಿನ್ B1 ಡೆಫಿಸಿಯನ್ಸಿ ಅಂತಾರ. ನೆಗಡಿ ಬರ್ತದಲ್ಲ, ಅದಕ್ಕ ಕಾಮನ್ ಕೋಲ್ಡ್ ತರ ನೆಗಡಿ ಅಂತಾರ. ನೆಗಡಿ ಎದರದಿಂದ ಬರ್ತದ ಅಂದ್ರ ಮೂಗಿಗೆ ರೈನೋ ಅಂತಾರ, ವೈರಸ್ ದಿಂದ ಬರ್ತದ. ಮೂಗಿಗೆ ಬರುವ ರೋಗ ರೈನೋ ವೈರಸ್. ರಿನೋಲಾಜಿ ಅಂದ್ರೆ ಮೂಗಿನ ಅಧ್ಯಯನ ಮಾಡೋದು, ವೈರಸ್ ದಿಂದ ಬರುತ್ತದೆ. ನೆಕ್ಸ್ಟ್, ನಮ್ಮ ಶರೀರಕ್ಕೆ ಪ್ರೋಟೀನದ ಅಂಶ ಕಡಿಮೆ ಬಿತ್ತು ಅಂದ್ರ ಮೆರಾಸ್ಮಸ್ ಎನ್ನುವ ಕಾಯಿಲೆ ಬರುತ್ತದೆ. ಪ್ರೋಟೀನ್ಗಳು ದೇಹದ ಬಾಡಿ ಬಿಲ್ಡರ್ಸ್ ಅಥವಾ ದೇಹದ ನಿರ್ಮಾಣಕಾರಕಗಳು ಎಂದು ಕರೆಯುತ್ತೇವೆ. ಹಾಗಾದರೆ ಇವನು ವೀಕ್ ಆಗಿಬಿಡ್ತಾವ, ದೇಹ ಬಲಿಷ್ಠ ಗಟ್ಟಿತನ ಇರಲ್ಲ ಅಂದಂಗ. ಇಲ್ಲಿ ವರ್ಡ್ ಅದ ನೋಡ್ರಿ, ಸ್ಯಾಕರಿನ್ ಎನ್ನುವುದು ಒಂದು ಗುಳಿಗೆ ಸಿಗುತ್ತೆ ಮಾರ್ಕೆಟ್ದಾಗ. ಸ್ಯಾಕರಿನ್ ಎಂದರೆ ಏನು ಅಂದ್ರೆ ಈ ಮಧುಮೇಹ ರೋಗಿಗಳು ಚಹಾದಾಗ ಹಾಕೊಂಡು ಅದು ಕುಡಿತಾರ. ಇಟ್ ಈಸ್ ಎನ್ 0 ಕ್ಯಾಲೋರಿ, ಏನೂ ಇಲ್ಲ, ಬಟ್ ರುಚಿ ಇರ್ತದ ಅಷ್ಟೇ, ಏನು ಎಕ್ಸ್ಟ್ರಾ ಗ್ಲೂಕೋಸ್ ಇರಲ್ಲ. ಸ್ಯಾಕರಿನ್ ಎನ್ನುವುದು ಯಾರಿಗೆ ಯೂಸ್ ಮಾಡ್ತಾರ ಅಂದ್ರೆ ಮಧುಮೇಹ ರೋಗಿಗಳಿಗೆ. ಮಧುಮೇಹ ರೋಗಿಗಳಿಗೆ ಡಯಾಬಿಟಸ್ ಮೆಲಿಟಸ್, ಈ ಡಯಾಬಿಟಸ್ ಮೆಲಿಟಸ್ ಅಂತೇಳಿ ಒಂದದ, ಡಯಾಬಿಟಸ್ ಮೆಲಿಟಸ್ ಏನ ಒಂದು ಡಯಾಬಿಟಸ್ ರೆಟಿನೋಪತಿ ಅಂತ ಹೇಳಿ ಒಂದದ. ರೆಟಿನೋ ಅಂದಕ್ರ ಕಣ್ಣಿಗೆ ಬರೋದು. 2 ರೀತಿಯಿಂದ ಡಯಾಬಿಟಸ್ಗಳದ. ಇದು ಗಾಯಗಳು ಬೇಗನೆ ವಾಸಿಯಾಗದೇ ಇರುವ ಸ್ಥಿತಿಗೆ ಡಯಾಬಿಟಸ್ ಮೆಲಿಟಸ್ ಅಂತಾರ. ಕಣ್ಣು ಕಾಣಿಸ್ಲಿಲ್ಲ ಅಂದ್ರ ಡಯಾಬಿಟಸ್ ರೆಟಿನೋಪತಿ ಅಂತಾರ. ಒಟ್ಟಿನಲ್ಲಿ ಈ 2 ಕಾಯಿಲೆಗಳಿಗೆ ಕಾರಣ ಇನ್ಸುಲಿನ್ ಎನ್ನುವ ಹಾರ್ಮೋನೇ ಕಾರಣ. ಇನ್ಸುಲಿನ್ ಹಾರ್ಮೋನು ಎಲ್ಲಿ ಅಂದ್ರೆ ಬೀಟಾ ಕೋಶಗಳಲ್ಲಿ ಬಿಡುಗಡೆ ಆಗ್ತದೆ. ಅದು ಎಲ್ಲದ ಅಂದ್ರೆ ಲ್ಯಾಂಗರ್ಹ್ಯಾನ್ಸ್ ಕಿರುದ್ವೀಪದ ಬಿಡುಗಡೆ ಆಗ್ತದೆ. ಅದು ಎಲ್ಲದ ಅಂದ್ರೆ ಪ್ಯಾನ್ಕ್ರಿಯಾಸದೊಳಗೆ ಬಿಡುಗಡೆ ಆಗ್ತದೆ. ಇಷ್ಟೆಲ್ಲ ಹೇಳ ಈ 2 ರೋಗಗಳಿಗೆ ಹಿಂಗದ ನೋಡಿ. ಕ್ಷೀರೋಪ್ತಾಲ್ಮಿಯಾ ಎನ್ನುವುದು ವಿಟಮಿನ್ ಎ ಕೊರತೆಯಿಂದ ಕಣ್ಣಿಗೆ ಬರುವ ಕಾಯಿಲೆ. ಒಂದು ಸಾಯಂಕಾಲ ഇരുಳುಗೂಡುತ್ತನ, 2ನೇದು ಕ್ಷೀರೋಪ್ತಾಲ್ಮಿಯಾ. ಇಲ್ಲಿ ವರ್ಡ್ ಅದ ನೋಡಿ. ಪ್ಲೇವಿ ವೈರಸ್ ಎನ್ನುವ ಜೀವಿಯಿಂದ ಯಾವ ರೋಗ ಬರುತ್ತದೆ? ಪ್ಲೇವಿ ವೈರಸ್ನಿಂದ ಜಪನೀಸ್ ಎನ್ಸೆಫಲಿಟೀಸ್ ಅನ್ನುವ ಒಂದು ರೋಗ ಬರ್ತದ. ಆ ರೋಗದ ಲಕ್ಷಣ ಏನು ಅಂದ್ರ ಮೆದುಳಿಗೆ ಜ್ವರ ಬರ್ತಾವತ್ತಲ್ಲ, ಮೆದುಳು ಜ್ವರ ಅಂದಂಗ. ಮೆದುಳಿನಲ್ಲಿ ಕಂಡಾಪಟ್ಟಿ ಉರಿಯುತ್ತ ಉಂಟಾಗ್ತದ. ಸಣ್ಣ ಮಕ್ಕಳಿಗೆ ಬಂದು ಅಂದ್ರ ಹಳ್ಳಿಗಳದಾಗ ಹೇಳ್ತಾರ, ಇಲ್ಲ ಮಗುವಿಗೆ ಜ್ವರ ಮೆದುಳಿಗೆ ಏರಿದ್ದು ತೊಂದರೆ ಆಯಿತು ಅಂತ ಹೇಳಿ. ನೆಕ್ಸ್ಟ್ ವರ್ಡ್, ಇಲ್ಲದ ನೋಡಿ. ಒಬ್ಬ ವ್ಯಕ್ತಿ ತಿನ್ನುವ ಅಸ್ವಸ್ಥತೆ ಹೆಂಗ ಅಂದ್ರ ಇಲ್ಲಿ ಸ್ವಲ್ಪ ಕೆಲವೊಬ್ಬರಿಗೆ ಹೆಂಗಿರ್ತದ ಅಂದ್ರ 5 ಚಪಾತಿ ಇಟ್ಟರು ಉಣ್ತಾರ, 10 ಚಪಾತಿ ಇಟ್ಟರು ಉಣ್ತಾರ. ಅವ್ರಿಗೆ ಎದುರಿನವ್ರೆ ಸಾಕು ಬಿಡುತ್ತೆ ಪ್ಲೇಟ್ ಕಸ್ಕೊಳ್ತಾನೂ ಉಣ್ತಾ ಇರ್ತಾರ ಅವ್ರು. ಅದಕ್ಕ ಎಂಥ ರೋಗ ಅಂತಾರಂದ್ರ ಬುಲಿಮಿಯಾ ಎನ್ನುವ ಕಾಯಿಲೆ. ಅವರಿಗೆ ಊಟ ಎಷ್ಟು ಮಾಡಬೇಕು ಅನ್ನೋದೇ ನಿರ್ಧಾರ ಇರಲ್ಲ ಅವರಲ್ಲಿ. ಅದು ಅವ್ರ ತಪ್ಪಲ್ಲ, ಅವರಿಗೆ ಆ ಕಾಯಿಲೆ ಇರೋದ್ರಿಂದ ಅದು ಹೊಟ್ಟೆ ತುಂಬಿದನು ಫೀಲೇ ಬರಲ್ಲ, ಒಟ್ಟ ಉಣದೇ ಉಣ. ಅದಕ್ಕ ಏನದಂದ್ರ ಬುಲಿಮಿಯಾ ಎನ್ನುವ ಕಾಯಿಲೆಯಿಂದ ಅತಿಯಾದ ಆಹಾರ, ಒಟ್ಟ ಗೊತ್ತಾಗಲಾರ್ದಷ್ಟು ಊಟ ಮಾಡೋದು. ಕ್ಯಾಲ್ಸಿಯಂ ಎದಕ್ಕೆ ಬೇಕು ಅಂತ ಕೇಳ್ತಾರ. ಕ್ಯಾಲ್ಸಿಯಂದ ಸಂಕೇತ ಸಿ. ಮೂಳೆಗಳು ಗಟ್ಟಿಯಾಗಲು ಮತ್ತು ದಂತಗಳು ಗಟ್ಟಿಯಾಗಲು ಬೇಕು. ಹಾಗಾದ್ರೆ ಭತ್ತದಲ್ಲಿ ಯಾವ ಔಷಧ ಕೊರತೆ ಇರ್ತದಂದ್ರೆ ರೈಸ್ ಊಟ ಮಾಡೋರಿಗೆ ಕ್ಯಾಲ್ಸಿಯಂ ಇರಲ್ಲ.
ಕ್ಯಾಲ್ಸಿಯಂ ಭತ್ತದೊಳಗೆ ಇರ್ಲಾರ ಬಟ್ಟೆಕ್ಕ ಮೂಳೆಗಳು ಟೊಳ್ಳಾಗುತ್ತವೆ. ಅದಕ್ಕೆ ರೈಸ್ ಊಟ ಮಾಡೋರು ಸ್ವಲ್ಪ ನಾನ್ ವೆಜ್ ಜಾಸ್ತಿ ಊಟ ಮಾಡ್ತಿರ್ತಾರೆ. ಯಾಕಂದ್ರೆ ಕ್ಯಾಲ್ಸಿಯಂ ಅದರ ಮೂಲಕ ಸೇವನೆ ಮಾಡ್ಕೋತಾರ. ಇದು ಅದ. ನೆಕ್ಸ್ಟ್ ವರ್ಡ್, ಕಬ್ಬಿಣದ ಕೊರತೆಯಿಂದ ಏನು ಉಂಟಾಗುತ್ತದೆ? ಕಬ್ಬಿಣದ ಸಂಕೇತ Fe. ಇದು ಹಸಿರು ತರಕಾರಿಗಳಲ್ಲಿ ಯಥೇಚ್ಛವಾಗಿ ದೊರೆಯುತ್ತದೆ. ಹಾಗಾದರೆ ಕಬ್ಬಿಣದ ಕೊರತೆ ಆಯಿತು ಅಂದ್ರೆ ರಕ್ತಹೀನತೆ ಉಂಟಾಗ್ತದ. ಇದನ್ನ ನಾವು ಏನೋ ಒಂದು ಟರ್ಮ ಅನೇಮಿಯಾ ಅಂತ ಹೇಳಿ ಕರಿಬೇಕು. ಇದು ಎಲ್ಲಿ ಉಂಟಾಗ್ತದ ಅಂದ್ರೆ ಕೆಂಪು ರಕ್ತ ಕಣಗಳ ಸಂಖ್ಯೆ ಕಡಿಮೆಯಾಗುತ್ತದೆ. ಹಾಗಾದರೆ ಇದು ಯಾಕೆ ಕಮ್ಮಿ ಆಗ್ತದ ಅಂದ್ರೆ ಇದರಲ್ಲಿ ಹೀಮೋಗ್ಲೋಬಿನ್ ಕಡಿಮೆ ಆಗ್ತದ. ಹಾಗಾದರೆ ಹೀಮೋಗ್ಲೋಬಿನದೊಳಗೆ ಏನಿರ್ತದ ಅಂದ್ರೆ ಕಬ್ಬಿಣದ ಅಂಶ ಬೇಕು. ಎಷ್ಟು ಪರ್ಸೆಂಟೇಜ್ ಬೇಕು ಅಂದ್ರೆ ಮಿನಿಮಮ್ 54% ಆಫ್ ದಿ ಹೀಮೋಗ್ಲೋಬಿನ್. ಗ್ಲೋಬಿನ್ ಎನ್ನುವುದೇ ಇದರಲ್ಲಿ ಇರುವ ಪ್ರೋಟೀನ. ಹೀಮೋಗ್ಲೋಬಿನದಲ್ಲಿರುವ ಪ್ರೋಟೀನನೇ ಗ್ಲೋಬಿನ್. ಹಾಗಾದರೆ ರಕ್ತ ಕೆಂಪಗೆ ಇಡ್ತದ. ಇದು ದೇಹದ ಎಲ್ಲಾ ಭಾಗಗಳಿಗೆ ಆಕ್ಸಿಜನ್ ಸಾಗಾಣಿಕೆ ಮಾಡುತ್ತದೆ. PSI ಕ್ವಶನ್. ಇದರಲ್ಲಿ ಏನಿರ್ತದ ಕಬ್ಬಿಣ ಇರ್ತದ. ಇಷ್ಟೆಲ್ಲ ಹೇಳ್ಬೇಕು ನಾವು. ಇನ್ನು ವರ್ಡ್ ನೋಡಿಲ್ಲಿ, ಈ ಯುವಕ ಯುವತಿಯರ ದೇಹದಲ್ಲಿ ಅಸ್ಪಷ್ಟತೆಗೆ ಸಂಬಂಧಿಸಿದಂತ ಅಂದ್ರ ಯಾವುದೇ ಚಿತ್ರಗಳು ಮಂಜು ಕಾಣಿಸ್ಲಿಕ್ಕತ್ತು ಅಂದ್ರ, ಹಾಗಾಗಿ ದೇಹ ಒಂದು ನಿಮಿಷ ಹದಿಹರಿಯದಲ್ಲಿ ದೇಹದ ಇಮೇಜ್ ಅಸ್ಪಷ್ಟತೆಗೆ ಸಂಬಂಧಿಸಿದಂತೆ. ಹಿಂಗಂದ್ರೆ ಏನ್ ಗೊತ್ತನ್ರಿ, ನಿಜವಾಗಿ 16 ವಯಸ್ಸೇ ಆಗ್ಯಾವ, ಆದರೆ ಅವರಿಗೆ ಆ ಯೌವನದ ಲಕ್ಷಣಗಳು ಇರಲ್ಲ. ಅವರಲ್ಲಿ ಒಂದಿಷ್ಟು ಡೆಫಿಸಿಯನ್ಸಿಗಳು ಇರ್ತಾವ. ಹಾಗಾದ್ರೆ ಅದನ್ನ ಏನಂತಾರ ಅಂದ್ರ ಎನೋರೆಕ್ಸಿಯಾ ನರ್ವೋಸಾ ಅಂತ ಹೇಳಿ ಕರೀತಾರ. ಅದನ್ನ ಸೈಂಟಿಫಿಕ್ ಆಗಿ ಆ ರೀತಿ ಕರೀತಾರ. ಇನ್ನ ವಿಟಮಿನ್ ಎ ಕೊರತೆಯಿಂದ ಬರುವ ರೋಗ ಯಾವುದು? ನೈಟ್ ಬ್ಲೈಂಡ್ನೆಸ್, ರಾತ್ರಿ ಕುರುಡುತನ. ಬೇರಿ ಬೇರಿ ಎನ್ನುವುದು ಬಿ ಕೊರತೆಯಿಂದ. ಸ್ಕರ್ವಿ ಎನ್ನುವುದು ಸಿ, ಇದಕ್ಕ ಆಸ್ಕಾರ್ಬಿಕ್ ಆಮ್ಲ ಅನ್ನಬೇಕು. ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್, ಗಳಗಂಡ ರೋಗ ಅಥವಾ ಗಾಯ್ಟರ ರೋಗ, ಅಯೋಡಿನ್ ಕೊರತೆ. ಇಲ್ಲ ಅದಾವ ನೋಡಿ. ಹಿಮೋಫೀಲಿಯಾ, ಸಿಕಲ್ ಸೆಲ್ ಅನೇಮಿಯಾ ಅಂದ್ರೆ ಕೆಂಪು ರಕ್ತ ಕಣಗಳು ಕುಡುಗೋಲು ತರ ಅರ್ಧ ಚಂದ್ರಾಕೃತಿ ಹೊಂದವು. ಪ್ಲಸ್ ಫೆನಿಲ್ಕೋಟೋನೂರಿಯಾ ಎನ್ನುವುದು. ಇವೆಲ್ಲ ಏನದಾವ ಅಂದ್ರ ಮೆಂಡಲ್ ಅಂತೇಳಿ ಬರ್ತದ. ಆ ಮೆಂಡಲನ ಡಿಸಾರ್ಡರ್ಗಳ ಬರ್ತವೆ. ಮೆಂಡಲಿಯನ್ ಡಿಸಾರ್ಡರ್ಸ್ಗಳು ಈ 3 ರೋಗಗಳು. ಅವಕ್ಕೆ ಸಪ್ರೇಟ್ ವರ್ಗೀಕರಣ ಮಾಡ್ಕೊಳ್ಳೋತ್ತಿಗೆ ಅವ ಮೆಂಡಲ್ ಏನೊಬ್ಬ ಅದನ, ಗ್ರೇಗರ್ ಮೆಂಡಲ್ ಅಂತೇಳಿ ಬಟಾಣಿ ಸಸ್ಯಗಳ ಮ್ಯಾಗ ತಳಿಶಾಸ್ತ್ರ ಅಧ್ಯಯನ ಮಾಡಿ ಫಾದರ್ ಆಫ್ ಜೆನೆಟಿಕ್ಸ್ ಅನ್ಸ್ಕೊಂಡನ. ಹಾಗಾದ್ರೆ ಅವನು 7 ಅನ್ವಯಗಳನ್ನ ತೋಣನ. ಬಟಾಣಿ ಸಸ್ಯನ ಯಾಕೆ ತೋಣ? ಹೈಯೆಸ್ಟ್ ಮಣ್ಣಿನ ಫಲವತ್ತತೆ ಉಂಟು ಮಾಡುವುದೇ ಬಟಾಣಿ. ಅದಕ್ಕೆ ತಗೊಂಡಿದ್ದು ಈ ವರ್ಡ್ ನೋಡಿ. ಗಿನಿ ವರ್ಮ್ ಅಂತೇಳಿ ಒಂದು ಜೀವಿ ಬರ್ತದೆ. ಹಾಗಾದರೆ ಇದು ನಾವು ಕುಡಿಯುವ ನೀರಿನಿಂದ ಅದರ ಏನದಂದ್ರ ಮೊಟ್ಟೆಗಳು ಅದು ನಮ್ಮ ದೇಹ ಪ್ರವೇಶ ಮಾಡ್ತದೆ. ಹಾಗಾದರೆ ಅದರದಿಂದ ಏನಾಗ್ತದಂದ್ರ ಡ್ರಾಕುನ್ಕುಲಸ್ ಮೆಡಿನೇಸಿಸ್ ಅಂಥೇಳಿ ಒಂದು ಕಾಯಿಲೆ ಬರ್ತದೆ. ಇಂಥವು ಸೆಂಟ್ರಲ್ ಗೌರ್ಮೆಂಟ್ ಹುಡುಕಾಡಿ ಕೇಳಿಬಿಡ್ತಾರೆ. ಇದು ಮಳೆಗಾಲದ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಬಹಳ ಹೆಚ್ಚಿಗೆ ಜಾಗೃತವಾಗಿರುವ ಅಂದ್ರೆ ಬರುವಂತ ರೋಗಗಳಲ್ಲಿ ಇದನ್ನು ಒಂದ್ರಿ ಗಿನಿ ವರ್ಮ್ ಅಂತೇಳಿ. ಎಲ್ಲಿ ಬೇಕಾದಲ್ಲಿ ಕಲುಷಿತ ನೀರದು ಕುಡಿಯುವುದರಿಂದ ಬರುವ ರೋಗ. ಇದಕ್ಕಾಗಿ ಏನ್ ಅನ್ಬೇಕಂದ್ರೆ ಡ್ರಾಕುನ್ಕುಲಸ್ ಇಷ್ಟರೇ ನೆನಪಿಡಿಬೇಕು ನಾವು. ನೈಟ್ರೋಗ್ಲಿಸರಿನ್ ಅಂತೇಳಿ ಒಂದು ವಸ್ತು ಬರ್ತದ, ಈ ನೈಟ್ರೋಗ್ಲಿಸರಿನ್. ಹಾಗಾದ್ರೆ ಎದಕ್ಕ ಸಲುವಾಗಿ ಇದರ ಗುಳಿಗೆಗಳನ್ನ ಯೂಸ್ ಮಾಡ್ತಾರಂದ್ರೆ ಚೆಸ್ಟ್ ಪೇನ್ ಆಗಿತ್ತು ಅಂದ್ರ ಎಂಜಿನಾ ಅಂತೇಳಿ ಕರಿತೇವೆ ನಾವು. ಚೆಸ್ಟ್ ಪೇನ್ ಆಗಲ್ಕತ್ತಿತ್ತು ಅಥವಾ ಎದೆಯಲ್ಲಿ ನೋವು ಕಾಣಿಸ್ಲಿಕತ್ತಿತ್ತು ಅಂದ್ರ ನೈಟ್ರೋಗ್ಲಿಸರಿನ್ ಎನ್ನುವ ಮಾತ್ರೆಗಳನ್ನ ಸೇವಿಸಲಾಗುತ್ತದೆ. ನೋವು ನಿವಾರಕವಾಗಿದೆ. PSI ಕೇಳಿದ್ರು ಪ್ಯಾರಾಸಿಟಮಾಲ್ ಅಂತ ಹೇಳಿ ಒಂದು ಬರ್ತಾವ.
ಅದನ್ನು ನೋವು ನಿವಾರಕ. ಫಸ್ಟ್ ಜ್ವರ ನಿವಾರಕ, ಸೆಕೆಂಡ್ರಿ ಅದು. ಅಮೇಬಿಕ್ ಭೇದಿ ಅಂದ್ರ ಡಿಸೆಂಟರಿ ಹತ್ತುವುದು ಅಂತಾರ. ಅಮೇಬಿಕ್ ಭೇದಿ ಇದು ಎದರದಿಂದ ಬರ್ತದಂದ್ರೆ ಎಂಟಮಿಬಾ ಹಿಸ್ಟಾಲಿಕ. ಇದು ಒಂದು ಏನು ಅಂದ್ರೆ ಅದಿಮ ಜೀವಿ ಅಥವಾ ಪ್ರೋಟೋಜೋವಾದಿಂದ ಬರುತ್ತದೆ. ಕೆಲವೊಂದ್ಸಲ PSI ಫಿಸಿಕಲ್ ಅಥವಾ ಪೊಲೀಸ್ ಫಿಸಿಕಲ್ದಾಗ ಓಡ್ತಿರ್ತಾರ ಹುಡುಗರು. ಓಡಾವತ್ತಿ ಒಮ್ಮೆ ಕಾಲ್ನಾಗ ಪೇನ್ ಆಗಿ ಮಸಲ್ಸ್ ಕ್ಯಾಚ್ ಆಯ್ತಿರಿ, ಓಡಕ್ಕಾಗ್ಲಿಲ್ಲ, ಭಾರಿ ನೋವಾಗಿಬಿಡ್ತಾವ. ಒಮ್ಮಿಂದೊಮ್ಮೆ ಸೈಡೇ ಸರದ ನಿಂತು ಬಿಡ್ತಾರ, ಫೇಲ್ ಆಗ್ತಾರ, ಬಹಳ ದುಃಖ ಆಗ್ತದ. ಆ ಮಸಲ್ಸ್ಗಳಲ್ಲಿ ಒಮ್ಮಿಂದೊಮ್ಮೆ ಸಡನ್ಲಿ ಯಾಕೆ ನೋವು ಆಗ್ತದ ಅಂದ್ರ ಆ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಸ್ಟಾಕ್ ಆಗುತ್ತದೆ. ಲ್ಯಾಕ್ಟಿಕ್ ಆಮ್ಲ ಎನ್ನುವುದು ಸ್ನಾಯುಗಳಲ್ಲಿ ಸಂಗ್ರಹಣೆಗೊಂಡರೆ 100% ಮಸಲ್ಸ್ ಕ್ಯಾಚ್ ಅಂದ್ರೆ ಕಂಡಾಪಟ್ಟಿ ನೋವಾಗಿಬಿಡ್ತವ. ಹಿಂಗೆ ಹೆಜ್ಜೆನೂ ಇಡ್ಲಿಕ್ಕೆ ಆಗಲಾರ್ದಷ್ಟು ನೋವು ಆಗ್ತದೆ. ಇನ್ನು ಎಲಿಸಾ ಎನ್ನುವುದು ಏನನ್ನು ಪತ್ತೆ ಹಚ್ಚಲು ಏಡ್ಸ್ ಎಂಜೈಮ್ ಲಿಂಕ್ಡ್ ಇಮ್ಯುನೋಸಾರ್ಬೆಂಟ್ assay. ಇದನ್ನ ಕ್ವಾಸಿಯೋರಕಾರ ಎದರ ಕೊರತೆಯಿಂದ ಬರುತ್ತದೆ? ಮಕ್ಕಳಿಗೆ ಕುಂಠಿತ ಬೆಳವಣಿಗೆ ಪ್ರೋಟೀನದ ಕೊರತೆಯಿಂದ. ಇದು ನೋಡಿ, ಯೂರಿಕ್ ಆಸಿಡ್ ಅಂತ ಹೇಳಿ ಬರ್ತಾವ. ಈ ಯೂರಿಕ್ ಆಸಿಡ್ ಜಾಯಿಂಟ್ಗಳಲ್ಲಿ ಸಂಗ್ರಹಣೆ ಆಗ್ತದ. ಎಲ್ಲಿ ಜಾಯಿಂಟ್ ಅಂದ್ರೆ ಕೀಲುಗಳಲ್ಲಿ. ಅವಾಗ ಅವನಿಗೆ ಉಂಟಾಗುವ ರೋಗ ಯಾವುದು ಅಂದ್ರೆ ಗೌಟ್. ಗೌಟ್ ಅಂದ್ರೆ ಗಂಟಾಗೋದು, ಅವಕ್ಕೆ ಗೌಟ್ಸ್ ಅಂತಾರ. ಯೂರಿಕ್ ಆಮ್ಲ ಸಂಗ್ರಹಣೆಗೊಳ್ತದೆ ಎಲ್ಲಿ ಅಂದ್ರೆ ಜಾಯಿಂಟ್ಸ್ ದಾಗ. ಈ ಜಾಯಿಂಟ್ಸ್ ಕೀಲುಗಳಿಗೆ ಬರುವ ಒಂದು ರೋಗ ಅದ, ಅದರ ಹೆಸರ ಎರಿಥ್ರೀಸಿಟಿಸ್ ಅಂತ ಬರ್ತದೆ. ಎರಿಥ್ರೀಸಿಟಿಸ್ ಇದು ಕೀಲು ನೋವ. ಹಳ್ಳ್ಯಾಗ ವಾಯಿ ಬಂದದತ್ತಲ್ಲ ಕದು ವಾಯಿ ಅಥವಾ ಕೀಲು ನೋವ ಎರಿಥ್ರಿಟಿಸ್ ಹೋಗಲಾಗಲ್ಕ ಟರ್ಪೆಂಟೈನ್ ಎಣ್ಣೆ ಹಚ್ಕೋತಾರ ಹಳ್ಳ್ಯಾಗಿನವರು. ಹಾಗಾಗಿ ಟರ್ಪೆಂಟೈನ್ ಎನ್ನುವ ಎಣ್ಣೆಯನ್ನ ಯೂಸ್ ಮಾಡೋದು. ಸೂರ್ಯನದಿಂದ ಬಿಡುಗಡೆಯಾಗುವ UV ಕಿರಣಗಳು, ಇಟ್ ಇಸ್ ಅನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಇವುಗಳನ್ನು ಓಝೋನ್ ಪದರ ಹೀರ್ಕೋಬೇಕು. ಅಂಟಾರ್ಕಟಿಕ್ ಖಂಡದಲ್ಲಿ ಓಝೋನ್ ಪದರಕ್ಕೆ ರಂಧ್ರಗಳು ಉಂಟಾಗ್ಯಾವತ್ತ ಬ್ರಿಟಿಷ್ ವಿಜ್ಞಾನಿಗಳು 1984 ಪತ್ತೆ ಹಚ್ಚಾರ. ಹಾಗಾದರೆ UV ಕಿರಣಗಳು ಓಝೋನ್ ಪದರ ದಾಟಿ ಭೂಮಿಗೆ ಬಂದು ನಮ್ಮ ಚರ್ಮದ ಮೇಲೆ ಬಿದ್ದು ಅಂದ್ರ ನಮಗೆ ಚರ್ಮಕ್ಕ ಕ್ಯಾನ್ಸರ್ ರೋಗ ಬರುತ್ತದೆ. ಕುಷ್ಠರೋಗ ಅಲ್ಲ, ಕ್ಯಾನ್ಸರೇ ಬರ್ತದೆ. ಕುಷ್ಠರೋಗ ಬೇರೆ, ಕ್ಯಾನ್ಸರ್ ಬೇರೆ. ಕುಷ್ಠರೋಗ ಅಂದ್ರ ಚರ್ಮದಲ್ಲಿ ಸಂವೇದನಾ ಗ್ರಂಥಿಗಳಿರ್ತಾವ. ಟಚ್ ಮಾಡಿ ನೋವಾಗನ ಪಟಕನೆ ಗೊತ್ತು ಮಾಡಂತವು ಸೆನ್ಸರಿ ಅಥವಾ ಸಂವೇದನಾ ಅಂಶಗಳಿರ್ತಾವ. ಕುಷ್ಠರೋಗ ಬಂದಕರ ಏಟು ಚುಚ್ಚಿದ್ರು ನೋವೇ ಆಗಲ್ಲ. ಹಾಗಾದ್ರೆ ಅದು ಕುಷ್ಠರೋಗದ ಲಕ್ಷಣ. ಕ್ಯಾನ್ಸರ್ ರೋಗ ಅಂದ್ರೆ ವಾಸಿ ಆಗದ ರೋಗ, ಅದು ಬೇರೆ. ನೆಕ್ಸ್ಟ್ ಆಸ್ಟಿಯೋಪೋರೋಸಿಸ್. ಒಂದು ವರ್ಡ್ ತಿಳ್ಕೊರಿ ಯಾವಾಗಲೂ. ಮೂಳೆ ಎಲ್ಲಿ ಇರ್ತದ ಅಲ್ಲೆಲ್ಲ ಆಸ್ಟಿಯೋನೇ ಅಂತ. ಯಾಕಂದ್ರೆ ಮೂಳೆಗಳ ಕುರಿತು ಅಧ್ಯಯನ ಮಾಡುವುದೇ ಆಸ್ಟಿಯೋಲಾಜಿ. ಇನ್ನ ಸಂಧಿವಾತ, ಎರಿಥ್ರೀಸಿಟಿಸ್, ಇವು ಎರಡೂ ರೋಗಗಳು. ಇದು ಮೂಳೆಗಳ ಮೇಲೆ, ಇದು ಕೀಲುಗಳ ಮೇಲೆ, ಜಾಯಿಂಟ್ಸ್ ಮೇಲೆ ಪರಿಣಾಮ ಬೀರ್ತಾವ. ಅವ ಕನ್ನಡದಾಗ ಟರ್ಮ್ ಕೇಳ್ಯಾನ, ಇಂಗ್ಲಿಷ್ ಸೈಂಟಿಫಿಕ್ ವರ್ಡ್ಗಳನ್ನ ಕೊಟ್ಟಿರ್ತಾರೆ ಎಕ್ಸಾಮ್ದಾಗ. ಸಾರ್ಸ್ ಅಂತೇಳಿ ಬರ್ತವೆ. ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಸಿಂಡ್ರೋಮ್. ರೆಸ್ಪಿರೇಟರಿ ಅಂದ್ರೆ ಯಾವ ಅಂಗಕ್ಕೆ ಬರ್ತದ? ಶ್ವಾಸಕೋಶ. ಉಸಿರಾಟ ಮಾಡೋದೇ ಶ್ವಾಸಕೋಶದ ಮೂಲಕ, ಅದಕ್ಕೆ ಬರ್ತದ. ಆಹಾರದಲ್ಲಿ ಕಬ್ಬಿಣದ ಕೊರತೆಯಾದರೆ ಅನಿಮಿಯಾ, ರಕ್ತಹೀನತೆ. ಸ್ಲೀಪಿಂಗ್ ಸಿಕ್ನೆಸ್, ತೆತ್ಸೇನೊಣ. ವಿಟಮಿನ್ B12 ಕೊರತೆಯಿಂದ ರಕ್ತಹೀನತೆ. B12 ಎದರಾಗ ಇರ್ತದ ಅಂದ್ರೆ ಕೋಬಾಲ್ಟ್. B12 ಕೋಬಾಲ್ಟ್ ಅಂಶವೂ ಇರ್ತದ. ಕಾಲರಾ ರೋಗ, ಇದು ಕರೆಕ್ಟ್ ಗೊತ್ತಿರ್ಬೇಕು ನಮಗೆ. ಈ ಕಾಲರಾ ರೋಗ ಎನ್ನುವುದರ ಬಗ್ಗೆ ಐಡಿಯಾ ಇರಬೇಕು. ಕಲುಷಿತ ಆಹಾರ, ನೀರು ಸೇವನೆಯಿಂದ ಜಾತ್ರೆಗೆ ಹೋದಲ್ಲಿ ಸ್ವಚ್ಛ ಇರಲಾರದ ಆಹಾರಗಳು ತಿನ್ನನ ಬರ್ತವ. ಎದರದಿಂದ ಬರ್ತದಂದ್ರೆ ವಿಬ್ರಿಯೋ ಕಾಲರಾ.
ಇದು ಒಂದು ಏನು ಅಂದ್ರೆ ಬ್ಯಾಕ್ಟೀರಿಯಾ. ಈ ರೋಗ ಬತ್ತು ಅಂದ್ರೆ ಅತಿಯಾದ ಭೇದಿ ಮತ್ತು ವಾಂತಿ ಆಗುತ್ತದೆ. ವಾಂತಿ ಮಾಡಿಕೊಳ್ಳುವುದನ್ನ ಮೆಡುಲ್ಲಾ ಆಂಬ್ಲಾಂಗೇಟ್ ಮನುಷ್ಯರ ಕಂಟ್ರೋಲ್ ಮಾಡ್ತದೆ. ಹಾಗಾದರೆ ಕಾಲರಾ ರೋಗ ಬಂತು ಅಂದ್ರ ಅವರಿಗೆ ಏನದಂದ್ರೆ ದೇಹದೊಳಗ ಜೀವಕೋಶದೊಳಗ NaCl ಕಮ್ಮಿ ಬೀಳುತ್ತವೆ, ಸೋಡಿಯಂ ಕ್ಲೋರೈಡ್. ಆ ಸೋಡಿಯಂ ಕ್ಲೋರೈಡ್ ಕಮ್ಮಿ ಬೀಳುವುದನ್ನ ನಾವು ಡಿಹೈಡ್ರೇಷನ್ ಅಂತೇವೆ. ಡಿಹೈಡ್ರೇಷನ್ದಿಂದ ಜೀವಕೋಶದೊಳಗ NaCl ಕಮ್ಮಿ ಆಗ್ತದಲ್ರಿ, ಅವಾಗ ಅವರಿಗೆ ORS ಕುಡಿಸಬೇಕು. ಓರಲ್ ರಿಹೈಡ್ರೇಷನ್ ಸೊಲ್ಯೂಷನ್, ನಾಟ್ ಎ ಸಾಲ್ಟ್. ಇದು ಕ್ವಶನ್ ಬಂದಿದ್ದು PSI. ಸಾಲ್ಟ್ ಅಂದ್ರೆ ಹೋತದ ಆ ಕಡೆ, ಸೊಲ್ಯೂಷನ್ ಅಂದ್ರೆ ದ್ರಾವಣ. ಟಿಕ್ಕಾ ಎನ್ನುವ ಒಂದು ರೋಗ ಬರ್ತದೆ. ಈ ಸಲ ಇದು ಕ್ವಶನ್ ಬಂದ್ರು ಬರಬಹುದು. ಶೇಂಗಾಕ್ ಬರುವ ರೋಗ ಸರ್ ಇದು. ಟಿಕ್ಕಾ ಎನ್ನುವುದು ಎದಕ್ಕೆ ಬರ್ತದಂದ್ರೆ ಶೇಂಗಾಕ್ ಬರುವಂತ ಕಾಯಿಲೆ. ಹಾಗಾದ್ರೆ ಶೇಂಗಾದಲ್ಲಿ ಏನಿರ್ತದ ಅಂತ ಕೇಳ್ತಾರ. ಗ್ಲಾಬುಲಿನ್ ಎನ್ನುವ ಪ್ರೋಟೀನ್ ಇರುತ್ತದೆ. ಗ್ಲಾಬುಲಿನ್ ಭಾರತಕ್ಕೆ ಶೇಂಗಾ ತಂದವರೇ ಪೋರ್ಚುಗೀಸರು. ಭಾರತದಲ್ಲಿ ಶೇಂಗಾ ಸಂಶೋಧನಾ ಕೇಂದ್ರ ಗುಜರಾತಿನ ಜುನಾಗಢ್. ಹೈಯೆಸ್ಟ್ ಶೇಂಗಾ ಬೆಳೆಯವರು ಅವರೇ, ಗುಜರಾತ್. ಕರ್ನಾಟಕದೊಳಗೆ ಚಳ್ಳಕೇರಿ ಶೇಂಗಾ ಅಂದ್ರೆ ಬಹಳ ಫೇಮಸ್. ಟ್ರ್ಯಾಕೋಮಾ ಇದು ಯಾವ ಭಾಗಕ್ಕೆ ಬರುವ ರೋಗವಾಗಿದೆ? ಕಣ್ಣು. ಅಸ್ತಮಾ, ಈ ಅಸ್ತಮಾ ಕಾಯಿಲೆ ಅಂದ್ರ ಹಳ್ಳಿಗೊಳದಾಗ ಹಸಿ ಕಟ್ಟಿಗೆ ಹಾಕಿ ಅಡಿಗೆ ಮಾಡ್ತಿದ್ರು. ಹಸಿ ಕಟ್ಟಿಗೆ ಹಾಕಿ ಅಡಿಗೆ ಮಾಡೋಣ ಹೊಗೆ ಕಂಡಪಟ್ಟಿ ಬರ್ತಿತ್ತು. ಆ ಹೊಗೆದೊಳಗ ಕಾರ್ಬನ್ ಮೊನಾಕ್ಸೈಡ್ ಇರ್ತಿತ್ತು. ಅಂತಂದು ತೋಳನ ಅಸ್ತಮಾ ಬರ್ತಿತ್ತು. ಆ ಮಹಿಳೆಯರಿಗೆ ಆಗುವ ಶ್ವಾಸಕೋಶದ ಮತ್ತು ತೊಂದರೆಗಳು ಅಸ್ತಮಾ ಆಗಲಾರ್ದಂಗೆ ನೋಡ್ಕೊಳ್ಳಲಕ್ಕ ಪ್ರತಿಯೊಬ್ಬರಿಗೆ ಉಜ್ವಲ ಯೋಜನೆದೊಳಗ ಗ್ಯಾಸ್ ಕೊಟ್ಟು, ಉಜ್ವಲ ಅಷ್ಟೇ, ಉಜ್ವಲ ಯೋಜನೆದಾಗ ಗ್ಯಾಸ್ ಕೊಟ್ಟು. ಅದರ ಉದ್ದೇಶ ಏನಂದ್ರ ಏನನ್ನೂ ಹೊಗೆದಿಂದ ಏನು ಪ್ರಾಬ್ಲಮ್ ಆಗ್ತಿತ್ತು ಅದನ್ನ ಸಮಸ್ಯೆ ಪರಿಹರಿಸಲಕ್ಕ. ಕೆಲವು ಪರಿಸರದಲ್ಲಿ ಏನದಂದ್ರೆ ಕೆಲವು ವಸ್ತುಗಳನ್ನ ನೋಡ್ಕೊಳ್ಳೋನೇ ನಮ್ಗೆ ಏನೋ ಒಂದು ಇರಿಟೇಷನ್ ಆತ. ಅಂತ ಕ್ರಿಯೆಗೆ ಏನ್ ಅನ್ಬೇಕಂದ್ರ ಅಲರ್ಜಿ ಅಂತಾರ. ಏನಂತಾರೆ ಅದಕ್ಕ? ಅಲರ್ಜಿ ಅಂತಾರ. ಯಾವುದೇ ಸಾಂಕ್ರಾಮಿಕ ರೋಗಗಳು 5E ಮೂಲಕ ಹರಡ್ತಾವ. ಅವು ಇಂಗ್ಲಿಷ್ನ ಟರ್ಮ್ ಬೇರೆ ಆಗ್ತಾವ, ಕನ್ನಡದ ಜನರಲ್ಗಾಗಿ ಇಲ್ಲಿ ಬಂದದ್ದು 5E ಎನ್ನುವ ಇಂಗ್ಲಿಷ್ ಟರ್ಮ್ದಿಂದ ಬರ್ತಾವ. ಕನ್ನಡದಾಗ ಆಹಾರ ಸೇವನೆ, ಬೆರಳುಗಳದಿಂದ ಬರ್ತಾವ, ಕೆಲವು ದ್ರವಗಳದಿಂದ, ಕುಡಿಯುವ ದ್ರವಗಳದಿಂದ ಬರ್ತಾವ, ಪೋಮೈಟದಿಂದ ಬರ್ತದ, ಮಲಗಳಿಂದನೂ ಬರ್ತಾವ. ಮಲ ಎನ್ನುವುದು ಇದು ಸಾವಯವ ವಸ್ತು ಆಗಿದೆ. ಇಟ್ ಇಸ್ ಅನ್ ಆರ್ಗ್ಯಾನಿಕ್ ಮ್ಯಾಟರ್. ದನದ ಸಗಣಿ ಇರ್ತದಲ್ಲ, ಹೊಲಕ್ಕೆ ಹಾಕ್ತೀವಿ ಇಲ್ಲ ಗೊಬ್ಬರವಾಗಿ, ಅದು ಸಾವಯವ ಗೊಬ್ಬರ, ಸಾವಯವ ವಸ್ತು. ಇದನ್ನ ಆಸ್ಕರಿಯಾಸಿಸ್ ಎನ್ನುವುದು ಏನು? ಆಸ್ಕರಿಯಾಸಿಸ್ ಕರುಳಿಗೆ ಬರುವಂತಹ ಒಂದು ರೋಗ. ಯಾವ ಹುಳದಿಂದ ಬರ್ತದೆ? ದುಂಡಾಣು ಹುಳಗಳಿಂದ ಬರುತ್ತದೆ. ಮಲೇರಿಯಾ ರೋಗಕ್ಕೆ ಕಾರಣವಾಗಿರುವುದು ಪ್ಲಾಸ್ಮೋಡಿಯಂ. ಯಾವದ್ರಿ? ಪ್ಲಾಸ್ಮೋಡಿಯಂ ಎನ್ನುವುದು ಬರುತ್ತದೆ. ಇಲ್ಲೊಂದದನು ಮೋಟಾರ್ ಕಾರ್ಯಗಳನ್ನು ಅಂದ್ರೆ ಚಲನಾ ಸಾಮರ್ಥ್ಯಗಳನ್ನು ಯೋಜಿಸುವ ಮತ್ತು ಪ್ರಕ್ರಿಯೆಗೊಳಿಸುವ ತೊಂದರೆ ಆಯಿತು ಅಂದ್ರ ಡಿಸ್ಟ್ರಾಕ್ಷಿಯಾ ಎಂದು ಕರೆಯುತ್ತಾರೆ. ಕೆಲವೊಂದು ಹುಡುಗರು ತಾವೇ ಸ್ವಂತ ನಡೆಯಲ್ಲ, ತಮ್ಮ ಚಟುವಟಿಕೆ ತಾವೇ ಮಾಡ್ಕೊಳ್ಳಲ್ಲ, ಅಂಥವರಿಗೆ ಡಿಸ್ಟ್ರಾಕ್ಷಿಯಾ ಎನ್ನುವ ಕಾಯಿಲೆ ಆಗ್ತದೆ. ಅದು ಎದಕ್ಕೆ ಬರ್ತದಂದ್ರೆ ನರ ವ್ಯವಸ್ಥೆಗೆ. ಇದರ ಸಲುವಾಗಿನೇ ಭಾರತದೊಳಗ ನರ ರೋಗಗಳಿಗಾಗಿನೇ ಒಂದು ನಿಮಾನ್ಸ್ ಎನ್ನುವ ಆಸ್ಪತ್ರೆ ಸ್ಥಾಪನೆ ಆಗ್ಯದ. ಅದರ ಸಂಕೇತ ಹಂಸ ಪಕ್ಷಿಯಾಗಿದೆ. ಅದು ಬೆಂಗಳೂರಿನಲ್ಲಿ ಸ್ಥಾಪನೆ, ನಿಮಾನ್ಸ್. ನೆಕ್ಸ್ಟ್, ಎಲಿಫಾಂಟಿಯಾಸಿಸ್ ಇದು ಒಂದು ರೋಗವಾಗಿದೆ. ಹಾಗಾದರೆ ಇದು ಉಚೇರಿಯಾ ವರ್ಮ್. ವರ್ಮ್ ಅಂದರೆ ಜೀವಿದಿಂದ ಬರುವ ರೋಗ.
ಹಾಗಾಗಿ ಈ ಉಚೇರಿಯಾ ಎನ್ನುವ ಜೀವಿಯಿಂದ ಇದು ಒಂದು ಸಲ ಚರ್ಮಕ್ಕೆ ಟಚ್ ಆಯಿತು ಅಂದ್ರೆ ಕಂಡಾಪಟ್ಟಿ ಉರಿತು. ಹಾಗಾದರೆ ಎಲಿಫಾಂಟಿಯಾಸಿಸ್ ಆನೆ ಕಾಲು ರೋಗ ಇದ್ದಂಗ. ಆನೆ ಕಾಲು ರೋಗ ಆತರ ಗೊತ್ತರೆ ಅವ್ರಿಗೆ ಕಂಡಾಪಟ್ಟಿ ಪೇನ್ ಆಗ್ತಿರ್ತವ್ರೆ, ಅದ್ರೊಳಗ ಉರುಪು ಬಿಡ್ತದ, ಕಾಲಾಗ ಕಾಲು ಒಂದು ದಪ್ಪ ಆಗ್ತದ. ಅದನ್ನ ಇನ್ನ ನೆಗಡಿಗೆ ಏನು ಕಾರಣ ಅಂದ್ರೆ ರಿನೋ ವೈರಸ್. ಟೈಫಾಯ್ಡ್ ರೋಗ ಎದರದಿಂದ ಪರೀಕ್ಷೆ ಅಂದ್ರೆ ವೈರಲ್ ಟೆಸ್ಟ್. ಬೋರ್ಡಿಟೆಲ್ಲಾ ಪೆರ್ಟೋಸಿಸ್ ಇದು ನಾಯಿ ಕೆಮ್ಮು, ಊಪಿಂಗ್ ಕಫ್ ಅಂತೇಳಿ ಬರ್ತದೆ. ಕಂಡಾಪಟ್ಟಿ ಕೆಮ್ತಿರ್ತಾರ ಅವರಿಗೆ ಬೋರ್ಡಿಟೆಲ್ಲಾ ಪೆರ್ಟೋಸಿಸ್ ಇದು ಬ್ಯಾಕ್ಟೀರಿಯಾದಿಂದ ಬರುವ ರೋಗ. ಜೀಕಾ ವೈರಸ್ ಅಂತೇಳಿ ಬಹಳ ನ್ಯೂಸ್ ಮಾಡ್ಯಾರ. ಉಗಾಂಡ ದೇಶದ ಜೀಕಾ ಎನ್ನುವ ಅರಣ್ಯ ಪ್ರದೇಶದಲ್ಲಿ ಅದು ಹುಟ್ಟ್ಯಾದ. ಇನ್ನ ಅಲರ್ಜಿಗಳಿಗೆ ಏನಂದ್ರೆ ಅನಾಫಿಲಾಕ್ಸಿಯಾಸ್. ಕೆಲವು ಸಂದರ್ಭದಲ್ಲಿ ಅಲರ್ಜಿಗಳು, ಡಸ್ಟ್ ಅಲರ್ಜಿ, ಸ್ಮೆಲ್ ಅಲರ್ಜಿ ಆಗ್ತದೆ. ಅವಾಗ ಅವರ ದೇಹದೊಳಗ ರಕ್ತದ ಒತ್ತಡ ಕಮ್ಮಿ ಆಗ್ತದೆ, ಅವ್ರು ಜಾಸ್ತಿ ಸುಸ್ತ ಆಯಾಸ ಆಗ್ತದೆ ಅಲರ್ಜಿ ಇದ್ದವ್ರಿಗೆ. ಅದಕ್ಕಾಗಿ ಏನ್ ಅನ್ಬೇಕು ಅಂದ್ರೆ ಅನಾಫಿಲಾಕ್ಸಿಸ್ ಈ ಟರ್ಮ್ ಯೂಸ್ ಮಾಡಬೇಕು. ಅನಾಫಿಲಾಕ್ಸಿಸ್. HIV ವೈರಸ್ ಏನನ್ನು ಹಾಳು ಮಾಡುತ್ತದೆ? ಟಿ ಲಿಂಫೋ ಕೋಶಗಳನ್ನು ಹಾಳು ಮಾಡುತ್ತದೆ. ಮೊಸಾಯಿಕ್ ವೈರಸ್ ಎಂದರೆ TMV ಟೊಬ್ಯಾಕೋ ಮೊಸಾಯಿಕ್ ವೈರಸ್. ತಂಬಾಕಿಗೆ ಬರುವಂತಂದು, ತಂಬಾಕು ಒಂದು ಸಸ್ಯ, TMV ಅಂತಾರ. ಇನ್ನ ಮಾನವನ ಹೊಟ್ಟೆಯನ್ನು ವಸಾಹತು ಅಂದ್ರೆ ಮಾನವನ ಹೊಟ್ಟೆಯಲ್ಲಿ ಇರುವಂತಹ ಒಂದು ಬ್ಯಾಕ್ಟೀರಿಯಾ. ಅದೇ ಹೊಟ್ಟೆದೊಳಗಿದ್ದು ಸುಮ್ಕೊಂಡಲ್ಲ ಹುಣ್ಣು ತಯಾರು ಮಾಡ್ತದ. ಹಾಗಾಗಿ ಹಳ್ಳಿಯಾಗ ಹೇಳ್ತಾರ ಹೊಟ್ಟೆಯಾಗ ಹುಣ್ಣಾಗಿತ್ತು ಆಪರೇಷನ್ ಮಾಡ್ಕೊಂಡಿನಿ ಅಂತೇಳಿ. ಏನ್ ಅವಾಗ ಏನದಂದ್ರ ಹೆಲಿಕೋಬ್ಯಾಕ್ಟರ್ ಪೈಲೋರಿ ಆ ಬ್ಯಾಕ್ಟೀರಿಯಾ. ಹೊಟ್ಟೆಯಲ್ಲಿ ಹುಣ್ಣುಗಳನ್ನು ಮಾಡುವ ಈ ಜೀವಿ ಬ್ಯಾಕ್ಟೀರಿಯಾದ ಹೆಸರೇ ಹೆಲಿಕೋಬ್ಯಾಕ್ಟರ್ ಪೈಲೋರಿ. ಬಹಳ ಹೆಚ್ಚು ಕ್ಯಾಲೋರಿ ಆಹಾರ ತಿಂದ್ರೆ ಏನಾಗ್ತದ? ಬೊಜ್ಜು ಬೆಳೀತದ ಅಂದ್ರ ಚರ್ಮದ ಕೆಳಗ ಎಡಿಪೋಸ್ ಅಂಗಾಂಶದಲ್ಲಿ ಕೊಬ್ಬು ಸಂಗ್ರಹಣೆ ಆಗ್ತದ. ದೇಹದ ತೂಕ ವಿಪರೀತ ಹೆಚ್ಚಿಗೆ ಆಗ್ತದ. ಮನುಷ್ಯನ ಚೈತನ್ಯತೆ ಕಡಿಮೆ ಆಗ್ತದ. ಸುಸ್ತ ಆಯಾಸ ಆಗ್ತದ. ಏನ್ ಮುಂದೆ ಕಂಡಾಪಟ್ಟಿ ಊಟಕ್ಕ ಮಾಡ್ಕೋತ ಕೊಂಡಿರ್ಬೇಕ. ಆಗಲೇ ಹೇಳಿನಲ್ಲ ಅದು. ನೆಕ್ಸ್ಟ್, ಹಿಸ್ಟೋಮೈನ್ ಎನ್ನುವುದು ಒಂದು ಹಾರ್ಮೋನು. ಹಾಗಾದರೆ ಹಿಸ್ಟಮೈನ್ ಎನ್ನುವುದು ಇದು ಏನದಂದ್ರ ಏನ್ರಿ ಸರ್ ಇದು ಹಿಸ್ಟಮೈನ್ ಅಂದ್ರ? ತಾಯಿ ತನ್ನ ಮಗುವನ್ನು ಗುರುತಿಸುವ. 50 ಕುರಿ ಅದಾವ, 50 ಮರಿ ಅದಾವ, ಎಲ್ಲಕ್ಕ ಅವಕ್ಕೆ ಬಿಟ್ಟು ಬಿಡ್ತೇವ ಒಮ್ಮೆ. 50 ಕುರಿಗಳಲ್ಲಿ 50 ಮರಿಗಳು ತಮ್ಮ ತಮ್ಮ ತಾಯಿಗೆ ಪತ್ತೆ ಹಚ್ಚುವುದೇ ಇದೇ ಸ್ಮೆಲದಿಂದ. ಇದೇ ನನ್ನ ತಾಯಿ, ಇದೇ ನನ್ನ ಮಗು. ತಾಯಿ ಮಗುವಿನ ನಡುವಿನ ಸಂಪರ್ಕ ಕಲ್ಪಿಸಿಕೊಡ್ತದ. ಯಾವಾದ್ರಿ ಇದು? ಹಿಸ್ಟಮೈನ್. ಇನ್ನ HD ಎಲ್ಲ ತಿಳಿ ಬರ್ತದ, ಹೈ ಡೆನ್ಸಿಟಿ ಲಿಪೋಪ್ರೋಟೀನ್, ಹೆಚ್ಚು ಸಾಂದ್ರತೆಯ ಲಿಪೋಪ್ರೋಟೀನ್ಗಳು. ಇವು ಕೊಲೆಸ್ಟ್ರಾಲ್ ಉಂಟು ಮಾಡ್ತಾವ ನಮ್ಮ ದೇಹದೊಳಗೆ. ಪಿಜ್ಜಾ, ಬರ್ಗರ್, ಅರ್ಥ ಆಯ್ತ್ರೆ? ಅವಾಗ ಏನಾಗ್ತಂದ್ರ ಹಾರ್ಟ್ ಮತ್ತು ಪಾರ್ಶ್ವವಾಯು. ಹಾಗಾಗಿ ಅಂದ್ರೆ ಪಾರ್ಶ್ವವಾಯು ಅಂದ್ರೆ ಲಕ್ವ ಒಡ್ಯಾರ. ಇವೆಲ್ಲ ಏನು ಅಂದ್ರೆ HDL. HDLದಿಂದ ಅವತ್ತು ನಮ್ಮ ದೇಹಕ್ಕೆ ಏನು ಜಾಸ್ತಿ ಸಿಗ್ತದ? ಕೊಲೆಸ್ಟ್ರಾಲ್. ಕೊಲೆಸ್ಟ್ರಾಲ್ ಹೃದಯಘಾತಕ್ಕೆ ತೊಂದರೆ ಉಂಟು ಮಾಡುತ್ತದೆ. ನೆಕ್ಸ್ಟ್, D2 ಅಂತ ಹೇಳಿ ಒಂದು ಬರ್ತದ. ಬರೇ ಡಿ ಅಂದ್ರ ಕ್ಯಾಲ್ಸಿಫೆರಾಲ, D2 ಎಂದರೆ ಎರ್ಗೋ ಕ್ಯಾಲ್ಸಿಫೆರಾಲ್. ಈ ಏನ್ ಕೆಲಸ ಮಾಡ್ತದ? ಇದು ಎದಕ್ಕೆ ಬೇಕಾಗ್ತದ ಅಂದ್ರ ಹೈಪೋಪ್ಯಾರಾಥೈರಾಯ್ಡ್, ರಿಫ್ಯಾಕ್ಟರಿ ನಿಕೆಟ್ಸ್ಗಳು, ಕೌಟುಂಬಿಕ ಹೈಪೋಫಾಸ್ಫೇಟಿಮಿಯಾ ಇವಕ್ಕೆಲ್ಲಕ್ಕ ಔಷಧಿಯಾಗಿ D2 ಎಂದರೆ ಏನು? ಎರ್ಗೋ ಕ್ಯಾಲ್ಸಿಫೆರಾಲಿಯ ಒಂದು ವಿಟಮಿನ್ ಅದರಿ. ಅದು ಡಿಪ್ತೀರಿಯಾ ಕಾಯಿಲೆಯಿಂದ ನಮ್ಮ ದೇಹದ ಯಾವ ಭಾಗ ತೊಂದರೆ ಆತಂದ್ರ ಮೂಗು ಒಣಗ್ತದ, ಗಂಟ್ಲು ಒಣಗ್ತದ. ಕಂಡಪಡಿ ತ್ರಾಸ ಆಗೋದೇ ಯಾವ ರೋಗದಿಂದ? ಮೂಗು ಒಣಗೋದು, ಗಂಟ್ಲು ಒಣಗೋದು ಡಿಪ್ತೀರಿಯಾ ಕಾಯಿಲೆದಿಂದ.
ಗೊನೇರಿಯಾ ಎನ್ನುವುದು ಲೈಂಗಿಕ ಸಂಪರ್ಕದಿಂದ ಬರುವ ರೋಗ, STD ಸೆಕ್ಸುವಲ್ ಟ್ರಾನ್ಸ್ಫರೇಬಲ್ ಡಿಸೀಸ್. ಇದು ಸಂತಾನೋತ್ಪತ್ತಿಯ ಅಂಗಗಳಿಗೆ ತೊಂದರೆ ಉಂಟು ಮಾಡುತ್ತದೆ. ಮಂಗನ ಬಾವು ಎಂದರೆ ಮಂಪ್ಸ್, ಇದು ವೈರಸ್ದಿಂದ ಬರ್ತವೆ. ನಮ್ಮಲ್ಲಿ 3 ಜೊತೆ ಲಾಲಾರಸ ಗ್ರಂಥಿ ಇರ್ತಾವ, ಅದರೊಳಗೆ ಒಂದು ಪಾರೋಟಿಡ್ ಎನ್ನುವ ವಸ್ತು ಇರ್ತವ ಗ್ರಂಥಿ. ಆ ಪಾರೋಟಿಡ್ ಗ್ರಂಥಿಗೆ ಮಂಗನ ಬಾವು ಎನ್ನುವ ಕಾಯಿಲೆ ಉಂಟಾಗ್ತವೆ, ವೈರಸ್ದಿಂದ ಬರುವ ಕಾಯಿಲೆ ಎನ್. ಇದು ಆದ ಬಳಿಕ ಇದೊಂದು ಕ್ಯೂಸಿಂಗ್ ಸಿಂಡ್ರೋಮ್. ಇದು ಎದಕ್ಕಾತಂದ್ರೆ ಕಾರ್ಟಿಸೋಲ್ ಎನ್ನುವ ಹಾರ್ಮೋನು ಜಾಸ್ತಿ ಬಿಡುಗಡೆಯಾದ್ರೆ ಕ್ಯೂಸಿಂಗ್ ಸಿಂಡ್ರೋಮ್ ರೋಗ ಬರ್ತದ. ಇನ್ಸುಲಿನ್ ಕೊರತೆ ಆಯಿತು ಅಂದ್ರೆ ಮಧುಮೇಹ ರೋಗ ಬರ್ತದ. ಅಯೋಡಿನ್ ಕೊರತೆ ಆದ್ರೆ ಗಾಯ್ಟರ್ ರೋಗ ಬರ್ತದ. ಎಕ್ರೋಮೋಗಾಲಿ ಎನ್ನುವುದು ದೇಹ ವಿಪರೀತ ಪ್ರಮಾಣದಲ್ಲಿ ಬೆಳವಣಿಗೆ ಹೊಂದುತ್ತದೆ. ಅಂದ್ರೆ ಇದರ ಅರ್ಥ ಪಿಟ್ಯುಟರಿ ಗ್ರಂಥಿ ಗ್ರೌತ್ ಹಾರ್ಮೋನ್ GH ಹಾರ್ಮೋನ್ ಜಾಸ್ತಿ ಬಿಡುಗಡೆ ಮಾಡ್ತದ. ಎಡಿಸನ್ ಎನ್ನುವ ಕಾಯಿಲೆ ದೇಹದ ಯಾವ ಭಾಗಕ್ಕೆ ಅಂದ್ರೆ ಕಿಡ್ನಿಗೆ ಬರ್ತದ. ಎದಕ್ಕೆ ಬರ್ತದ್ರಿ? ಹಸಿಮೋಟೋ ಎನ್ನುವ ಕಾಯಿಲೆ. ಹಾಗಾದ್ರೆ ಏನದಂದ್ರೆ ಥೈರಾಯ್ಡ್ ಗ್ರಂಥಿಯ ತೊಂದರೆಯಿಂದ ಬರುವಂತ ರೋಗ. ನೆಕ್ಸ್ಟ್ ಬರೋದು ಹಂಟರ್ ಸಿಂಡ್ರೋಮ. ಇದನ್ನು ಒಂದು ರೋಗ ಅದ. ಇದು ಏನದಂದ್ರೆ ಐಡೂರೋನೇಟು ಸಲ್ಫೇಟ್ ಎನ್ನುವ ಕಿಣ್ವದ ಕೊರತೆಯಿಂದ ಹಂಟರ್ ಸಿಂಡ್ರೋಮ್ ಎನ್ನುವ ರೋಗ ಬರ್ತದ. ಟೇಸಾಕ್ಸ್ ಎನ್ನುವ ರೋಗ ಎದರದಿಂದ ಬರ್ತಂದ್ರೆ ಹೆಕ್ಸೋಸಾಮಿನಿಡೇಸ್. ಇವೆಲ್ಲ ಸೆಂಟ್ರಲ್ ಗೌರ್ಮೆಂಟ್ಕ ಈ ರೀತಿ ಕೇಳುವ ಪ್ರಶ್ನೆಗಳದಾವ. ನಮ್ಮ ರಾಜ್ಯದವರು ಇವೇ ಕ್ವಶನ್ಗಳನ್ನ PSIಗೆ ಪೊಲೀಸ್ಗಾದು ಇಂಥ ಪ್ರಶ್ನೋತ್ತರಗಳನ್ನ ಜಾಸ್ತಿ ಆಸಕ್ತಿ ವಹಿಸಿ ಕೇಳಲ್ಕತ್ತಾರ. ಇವು SSC ಎಕ್ಸಾಮ್ದ ಪ್ರೀವಿಯಸ್ ಕ್ವಶನ್ಸ್. ಹಿಂಗ ಟೋಟಲ್ ಒಂದು 600-700 ಡಿಸೀಸ್ಗಳಿರ್ತಾವ. ನಮ್ಗೆ ಕೆಲವು ಹಾರ್ಮೋನ್ ಪ್ರಾಬ್ಲಮ್ ಇರ್ತಾವ, ಕೆಲವೊಂದು ಫುಡ್ ಪ್ರಾಬ್ಲಮ್ ಇರ್ತಾವ, ವಿಟಮಿನ್ ಪ್ರಾಬ್ಲಮ್ ಇರ್ತಾವ, ಹೆರಿಡಿಟಿ ಡಿಸೀಸ್ ಇರ್ತಾವ, ವೆಕ್ಟರ್ ಡಿಸೀಸ್ ಇರ್ತಾವ, ಬ್ಯಾಕ್ಟೀರಿಯಾ ಬೇರೆ, ವೈರಸ್ ಬೇರೆ, ಪ್ರೋಟೋಜೋವಾ ಬೇರೆ. ಹಿಂಗೆಲ್ಲ ವರ್ಗೀಕರಣ ಮಾಡ್ಕೊಂಡು ಓದಬೇಕು. ಆಯ್ತ್ರೆ? ಎಲ್ಲರಿಗೂ ಧನ್ಯವಾದಗಳು.